ವೀಕ್ಷಕರೇ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 7 ವರ್ಷಗಳು ತುಂಬಿವೆ. ಆ ಕುರಿತಂತೆ ದೇಶಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಯಾಗಿದೆ. ಕೊರೋನಾದ ನಡುವೆ ಆ ಚರ್ಚೆಗೆ ಬಿಸಿ ಮುಟ್ಟದೇ ಇರಬಹುದು. ಆದರೆ ಬಿಜೆಪಿ ಸರ್ಕಾರದ 7 ವರ್ಷಗಳ ಸಾಧನೆಗಳು ಮತ್ತು ವೈಫಲ್ಯಗಳು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯಾಗಿವೆ. ಬಿಜೆಪಿ ಈ 7 ವರ್ಷಗಳ ಈ ಸಾಧನೆಯನ್ನು ಈ ಬಾರಿ ಕೊರೋನಾ ಕಾಲದಿಂದಾಗಿ ಸೆಲೆಬ್ರೇಟ್ ಮಾಡುವ ವಿಧಾನವನ್ನು ಕೂಡ ಬದಲಿಸಿಕೊಂಡಿದೆ. ಅದು ಸುಮಾರು 1 ಲಕ್ಷ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಸೇವಾ ಕಾರ್ಯವನ್ನು ನಡೆಸುವ ಮೂಲಕ ಈ ಸೆಲೆಬ್ರೇಷನನ್ನು ಮಾಡುವುದಕ್ಕೆ ತೀರ್ಮಾನಿಸಿದೆ. ಇಡೀ 7 ವರ್ಷಗಳ ಕುರಿತಾದ ಸಾಧನೆ ಮತ್ತು ವೈಫಲ್ಯಗಳ ಸುತ್ತ ಈ ದೇಶಕ್ಕೆ ತಿಳಿಬೇಕಾದದ್ದು, ಜನರು ಅರಿತುಕೊಳ್ಬೇಕಾದದ್ದು ಮತ್ತು ಸರಿ ತಪ್ಪುಗಳನ್ನು ವಿಶ್ಲೇಷಿಸಿಕೊಂಡು ಬಿಜೆಪಿ ಮುಂದುವರಿಯಬೇಕಾದ ಅಗತ್ಯ ಕೂಡ ಇದೆ. ಈ ಕುರಿತಂತೆ ನಮ್ಮೊಂದಿಗೆ ಮಾತಾಡುವುದಕ್ಕೆ ಅತಿಥಿಗಳಿದ್ದಾರೆ. ನಮ್ಮ ಜೊತೆ ಆನ್ಲೈನ್ನಲ್ಲಿ ಮಹೇಶ್ ತುಪ್ಪೆಕಲ್ಲು ಅವರಿದ್ದಾರೆ. ಅವರು ಟೀಮ್ ಚೌಕಿದಾರ್ನ ಸದಸ್ಯರು. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ AC ವಿನಯರಾಜ್ ಅವರಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದ ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕರು, ಮಾತ್ರ ಅಲ್ಲ ನ್ಯಾಯವಾದಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ KPCC ಪೆನಲಿಸ್ಟ್ ಕೂಡ ಆಗಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ WPI ಪಕ್ಷದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ವಿದ್ಯಾರ್ಥಿ ವಿಭಾಗದ ರಾಜ್ಯ ನಾಯಕರಾಗಿರುವ ಇಸ್ಮಾಯಿಲ್ ಸಯ್ಯಾಫ್ ಕೂಡ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಿನಯರಾಜ್ ಅವರೇ, ಈ 7 ವರ್ಷಗಳ ಸಾಧನೆಯನ್ನು ರಾಹುಲ್ ಗಾಂಧಿ ಅವರು ಅಥವಾ ಕಾಂಗ್ರೆಸ್ ಪಕ್ಷ 7 ಬ್ಲಂಡರ್ಸ್ ಅಂತ ಹೇಳಿದೆ. ಮತ್ತೊಂದು ವಿಡಿಯೋವನ್ನು ಕೂಡ ಅದು ಬಿಡುಗಡೆ ಮಾಡಿದೆ. ಹೇಗೆ ಇದನ್ನು ವ್ಯಾಖ್ಯಾನಿಸ್ತೀರಿ, ಹೇಗೆ ಸಮರ್ಥಿಸ್ತೀರಿ? ಅವರು ಭಾಳ ಸರಿಯಾದ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಈ 7 ವರ್ಷಗಳ ಏನು 2014 ಮೇ ತಿಂಗಳಲ್ಲಿ ಏನು ಮೋದಿಯವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ, ತದನಂತರ ನೋಟು ಅಪನಗದೀಕರಣ ಇರಬಹುದು, ಅಥವಾ GSTಯ ಒಂದು ಇಂಪ್ಲಿಮೆಂಟೇಷನ್ ಇರಬಹುದು, ಅಥವಾ ಬೇರೆ ಬೇರೆ ಏನು ಯೋಜನೆಗಳು ಏನಿದೆ, ಇಲ್ಲಿ ಎಲ್ಲ ವಿಮಾನ ನಿಲ್ದಾಣಗಳನ್ನು ಮಾರಾಟ ಮಾಡಿದ್ದಿರ್ಬೋದು, ಮತ್ತು 3 ಕಾನೂನುಗಳನ್ನು, ರೈತ ವಿರೋಧಿ ಕಾನೂನುಗಳನ್ನು ತಂದಿದ್ದಾರೆ, ಅದಿರ್ಬೋದು. ಅದೇ ರೀತಿಯಲ್ಲಿ ರೈಲ್ವೆ ಏನು ರೂಟ್ ಇದೆ ಅದನ್ನು ಇವತ್ತು ಅಂಬಾನಿ ಅದಾನಿಗೆ ಅವರು ಮಾರಾಟ ಮಾಡಿದ್ದಿರ್ಬೋದು, ಅಥವಾ ಬ್ಯಾಂಕ್ಗಳನ್ನು ಏನು ಮರ್ಜ್ ಮಾಡಿದ ಅಂಥ ಒಂದು ವಿಚಾರ ಇರಬಹುದು. ಇದು ಎಲ್ಲವನ್ನು ನೋಡಿದಾಗ, ಮತ್ತು ಈ ಕೊರೋನಾ ಮಹಾಮಾರಿ ಏನು ಬಂದಿದೆ, ಈ ಕೊರೋನಾ ಮಹಾಮಾರಿ ನಮ್ಮ ಭಾರತ ದೇಶದಲ್ಲಿ ಕಾಲಿಟ್ಟಂತಹ ಒಂದು ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ಮಾಡುವ ಏನು ಇವರ ರೂಪುರೇಷೆಗಳನ್ನು ಇವರು ಏನು ಮಾಡಿದರು, ಅದರಲ್ಲಿ ಎಲ್ಲೋ ಒಂದು ಕಡೆ ಎಡವಿದ ಕಾರಣ ಅವರು ಏನು ಟ್ರಂಪನ್ನು ಕರೆದು ಇಲ್ಲಿ ಏನೊಂದು ಕಾರ್ಯಕ್ರಮವನ್ನು ಮಾಡಿದರು. ಅದರಿಂದ ಇಲ್ಲಿ ಭಾರತ ದೇಶದಲ್ಲಿ ಈ ಕೊರೋನಾ ಮಹಾಮಾರಿಯ ಒಂದು ಹವ್ಯಾವತ ಆಗಿ ದೇಶವ್ಯಾಪಿಯಾಗಿ ಹರಡಿತ್ತು. ತದನಂತರ ಏನು ಈ 1.5 ವರ್ಷದಲ್ಲಿ ನಡೆದಿದೆ ಎನ್ನುವಂಥದ್ದು ಈ ಭಾರತ ದೇಶದ ಸಮಸ್ತ ನಾಗರಿಕರಿಗೆ ಗೊತ್ತಿದೆ. ಯಾವ ರೀತಿಯಲ್ಲಿ ಕಾರ್ಮಿಕರನ್ನು ಈ ಕೇಂದ್ರ ಸರ್ಕಾರ ನಡೆಸಿಕೊಂಡಿದೆ, ಅವರಿಗೆ ಯಾವುದೇ ರೀತಿಯ ಪ್ರಯಾಣವನ್ನು, ಒಂದು ರೈಲನ್ನು ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡದೆ ಎಷ್ಟೋ ಕಿಲೋಮೀಟರ್ಗಳನ್ನು ನಡೆದುಕೊಂಡು ಹೋಗಿದ್ದನ್ನು, ಅನ್ನ ನೀರು ಕೂಡ ಇಲ್ಲದೆ ಅಲ್ಲಿ ನಡೆದುಕೊಂಡು ಹೋಗಿದ್ದನ್ನು ಈ ಭಾರತ ದೇಶ ಈ ಮಾಧ್ಯಮಗಳ ಮುಖಾಂತರ ಎಲ್ಲರೂ ಕಂಡಿದ್ದಾರೆ. ಅದನ್ನು ಎಲ್ಲವನ್ನ ನೋಡಿದಾಗ ಯಾವ ರೀತಿಯಲ್ಲಿ ಇವರು ಈ 7 ವರ್ಷದ ಸಾಧನೆಗಳು ನಾವು ಮಾಡ್ತಾ ಇದ್ದೇವೆ, ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಕೊರೋನಾ ಬಂದ ಮೇಲೆ ಇವತ್ತಿಗೆ ಮೋದಿ ಸರ್ಕಾರ ಬಂದ ಮೇಲೆ ಸುಮಾರು 12.5 ಕೋಟಿ ಜನ ಇವತ್ತು ಕೆಲಸವನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಸಣ್ಣ ಕೈಗಾರಿಕೆಗಳು ಇವತ್ತು ಶಟರ್ ಹಾಕಿ ಮುಚ್ಚಿದೆ. MSME ಅಂತ ನಾವು ಏನು ಹೇಳ್ತೇವೆ, ಸುಮಾರು 30% ಭಾರತ ದೇಶದ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಈ SMEಗಳು, ಅದು ಇವತ್ತು ಶಟರ್ ಹಾಕಿದೆ. ಎಷ್ಟೋ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇವತ್ತು ಶಟರ್ ಹಾಕಿದೆ. ಎಲ್ಲಿ ನೋಡಿದರೂ ಕೂಡ ಇವತ್ತು ಹಾಹಾಕಾರ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾವ ರೀತಿಯ ಸೇವೆಯನ್ನು ಇವರು ಈ 1 ಲಕ್ಷ ಗ್ರಾಮದಲ್ಲಿ ನಾವು ಸೇವಾ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳ್ತಾರೆ. ಇವತ್ತು ರೇಷನ್ ಕೊಡ್ತಾ ಇದ್ದಾರಾ? ಬಡವರಿಗೆ ಏನಾದರೂ ಒಂದು ಆರ್ಥಿಕವಾದಂಥ ಒಂದು ಸವಲತ್ತುಗಳನ್ನು ಕೊಡ್ತಾ ಇದ್ದಾರಾ? ಜನರನ್ನು ನೀವು ಮನೆ ಒಳಗಡೆ ಕೂರಿ ಅಂತ ಹೇಳುವುದನ್ನು ಬಿಟ್ಟು ಅವರಿಗೆ ಯಾವ ರೀತಿಯ ಒಂದು ಆರ್ಥಿಕ ಪ್ಯಾಕೇಜನ್ನು ನೀವು ಕೊಡ್ತೀರಿ? ಕಳೆದ ಸಲ ಸುಮಾರು
20 ಲಕ್ಷ ಕೋಟಿ ಒಂದು ಆರ್ಥಿಕ ಪ್ಯಾಕೇಜ್ ಅಂತ ಹೇಳಿ ಇವರು ದೊಡ್ಡ ಪ್ರಚಾರವನ್ನು ಪತ್ರಿಕೆಗಳಲ್ಲಿ ತೆಗೆದರು. ಅದರಲ್ಲಿ ಬರೀ 1,75,000 ಕೋಟಿ ಮಾತ್ರ ಡೈರೆಕ್ಟ್ ಟ್ರಾನ್ಸ್ಫರ್, ಫಂಡ್ ಟ್ರಾನ್ಸ್ಫರ್ ಇತ್ತು. ಉಳಿದದ್ದು ಸಾಲವನ್ನು ಪಡೆದು ನೀವು ಅದನ್ನು ರೀಪೇಮೆಂಟ್ ಮಾಡಬೇಕು. ಅದು ಈಗಲೂ ಮಾಡ್ತೇವೆ. ಈ ಹಿಂದೆ ಕೂಡ ಜನರು ಮಾಡ್ತಾ ಇದ್ರು. ನಾನು ಸಾಲ ತಗೊಂಡ್ರೆ ನಾನು ಅದನ್ನು ಮರುಪಾವತಿ ಮಾಡಲೇಬೇಕು, ಅದಕ್ಕೆ ನನಗೆ ಸರ್ಕಾರದ ಯಾವುದೇ ರೀತಿಯ ಒಂದು ಸಪೋರ್ಟ್ ನನಗೆ ಬೇಕಾಗಿದ್ದಿಲ್ಲ. ಕಷ್ಟಕಾಲದಲ್ಲಿ ಸಪೋರ್ಟ್ ಸರ್ಕಾರ ಕೊಡಬೇಕಾಗಿದ್ದು ಡೈರೆಕ್ಟ್ ಟ್ರಾನ್ಸ್ಫರ್, ಫಂಡನ್ನು ಟ್ರಾನ್ಸ್ಫರ್ ಮಾಡಬೇಕು. ನಮಗೆ ಒಂದು ವ್ಯಾಪಾರ ವಹಿವಾಟಿಗೆ ಸಹಾಯ ಮಾಡುವಂಥದ್ದು. ಇಕಾನಮಿ ಸ್ಟಾರ್ಟ್ ಆಗೋದು ಕೇಂದ್ರ ಸರ್ಕಾರದಿಂದ ಇಕಾನಮಿ ಸ್ಟಾರ್ಟ್ ಆಗೋದಲ್ಲ. ಇಕಾನಮಿ ಸ್ಟಾರ್ಟ್ ಆಗಬೇಕು ಹಳ್ಳಿಯ ಕಡೆಯಿಂದ. ಹಳ್ಳಿ ಜನರ ಕಿಸೆಗೆ, ಜೇಬಿಗೆ ಹಣ ಹಾಕಿದರೆ ಅವರು ವ್ಯಾಪಾರ ವಹಿವಾಟು ಮಾಡ್ತಾರೆ. ಅವರು ವ್ಯಾಪಾರ ವಹಿವಾಟು ಮಾಡಿದಾಗ ಅವರು ಹೋಲ್ಸೇಲ್ಗೆ ಅವರು ಬಿಸ್ನೆಸ್ ಕೊಡ್ತಾರೆ. ಹೋಲ್ಸೇಲ್ನವನು ಸ್ಟಾಕಿಸ್ಟಿಗೆ ಕೊಡ್ತಾನೆ, ಸ್ಟಾಕಿಸ್ಟು ಇಂಡಸ್ಟ್ರೀಸಿಗೆ ಕೊಡ್ತಾನೆ. ಈ ರೀತಿ ಆರ್ಥಿಕ ಚಟುವಟಿಕೆ ಬರುವಂಥದ್ದು. ಒಟ್ಟಾರೆಯಾಗಿ 7 ವರ್ಷದಲ್ಲಿ ಇವರ ಆಡಳಿತವನ್ನು ನೋಡಿದಾಗ ಬರೇ ಟಿ ವಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡುವುದರ ಮೂಲಕ, ಜಾಹೀರಾತುಗಳನ್ನು ಹಾಕುವುದರ ಮೂಲಕ ಜನರಿಗೆ ಒಂದು ತಪ್ಪು ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಇದೇ ನಮ್ಮ ದೇಶದ ದೊಡ್ಡ ದುರಂತ. ಅಡಿಯಲ್ಲಿ ಮಾಟೆ ಮಾಡ್ತಾ ಹೋಗ್ತಾ ಇದ್ದಾರೆ, ಮೇಲೆ ಗೋಪುರ ತೋರಿಸ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನಾವು ಖಂಡಿತ ಅವರು ಕೂಡ ಸೇರಿ ಗಾಜಿನ ಮನೆ ಒಳಗಡೆ ಕೂತವರು ಹೇಳ್ತಾ ಇದ್ದಾರೆ, ಇವತ್ತು ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಡಿಯಲ್ಲಿ ಅವರು ಕೂಡ ಇದರ ಒಂದು ಕೆಟ್ಟ ಫಲ ಏನಿದೆ ಅದು ಬರೇ BJPಯವರು, ಕಾಂಗ್ರೆಸ್ನವರು, ಜನತಾದಳದವರು, ವೆಲ್ಫೇರ್ ಪಾರ್ಟಿ ಅಂತ ಬರುವಂಥದ್ದಿಲ್ಲ. ಭಾರತ ದೇಶದ ಸಮಸ್ತ 135 ಕೋಟಿ ಜನ ಇದರ ಒಂದು ದುಷ್ಪರಿಣಾಮವನ್ನು ಅನುಭವಿಸಲಿಕ್ಕೆ ಇದ್ದಾರೆ ಅಂತ ನೇರವಾಗಿ ಹೇಳಲಿಕ್ಕೆ ಇಚ್ಛೆ. ಮಹೇಶ್ ಅವರೇ, ನೀವು ಕೇವಲ ಜಾಹೀರಾತಿನಲ್ಲಿ ಮಾತ್ರ ಬೆಳಗ್ತಾ ಇದ್ದೀರಿ. ನಿಮ್ಮ ಸಾಧನೆಗಳೆಲ್ಲ ಜಾಹೀರಾತಿನಲ್ಲಿವೆ. ನಿಜವಾಗಿ ನೋಡಿದರೆ ಯಾವ ಸಾಧನೆಯೂ ಇಲ್ಲ, ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ ಅಂತ ವಿನಯ್ ರಾಜ್ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? ವಿನಯ್ ರಾಜ್ರವರು ಸತ್ಯವನ್ನು ಮರೆಮಾಚಲಿಕ್ಕೆ ತುಂಬಾ 7 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ 10 ವರ್ಷದ ಅವಧಿ ಸೇರಿಸಿ 17 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಜನತೆಗೆ ಸತ್ಯ ಮುಟ್ಟಿದೆ. ಜನತೆಗೆ ಸತ್ಯ ಮುಟ್ಟಿದ ಕಾರಣ ಇವತ್ತು ಪ್ರತಿಯೊಂದು ಚುನಾವಣೆಯಲ್ಲಿಯೂ ಮೊದಲಿಗಿಂತ ಹೆಚ್ಚಿನ ಮತಗಳನ್ನು ಪಡೆದುಕೊಂಡು ಬಿಜೆಪಿ ಅಥವಾ NDA ಸರ್ಕಾರಗಳು ಅಧಿಕಾರಕ್ಕೆ ಬರ್ತಿವೆ. ಅದು ಸ್ಥಳೀಯ ಪಂಚಾಯತಿನ ಚುನಾವಣೆಗಳಾಗ್ಲಿ, ರಾಜ್ಯದಾಗ್ಲಿ ಅಥವಾ ರಾಷ್ಟ್ರ ಮಟ್ಟದ ಚುನಾವಣೆಗಳಾಗ್ಲಿ, ಎಲ್ಲದರಲ್ಲೂ ಬಿಜೆಪಿಗೆ ಮತದಾರ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೆ, ಮತದಾರನ ಬಳಿಗೆ ಕೇಂದ್ರದ ಯೋಜನೆಗಳು, ಅಂದ್ರೆ ಅಡುಗೆ ಮನೆಯಿಂದ ರಾಷ್ಟ್ರದ ಬಾರ್ಡರ್ ತನಕ ಕೇಂದ್ರದ ಯೋಜನೆಗಳು ಅಷ್ಟು ಸಮರ್ಪಕವಾಗಿವೆ. ಅದು ಸೂಕ್ತವಾಗಿ ತಲುಪ್ತಾ ಇವೆ. ಆದ ಕಾರಣ ಪ್ರತಿಪಕ್ಷಗಳು, ಪ್ರಮುಖವಾಗಿ ಕಾಂಗ್ರೆಸ್, ಯಾವ ರೀತಿ ಟೂಲ್ ಕಿಟ್ಗಳನ್ನು ಉಪಯೋಗಿಸಿಕೊಂಡು ಅಪಪ್ರಚಾರ ಮಾಡುತ್ತಾ ಬಂತೋ ಅದಕ್ಕೆಲ್ಲ ಮತದಾರ ಸಂಪೂರ್ಣವಾದ ಉತ್ತರ ಕೊಟ್ಟಿದ್ದಾನೆ. ಇವರ ಟೂಲ್ ಕಿಟ್ ಪ್ರಚಾರಗಳು, ಸುಳ್ಳು ಪ್ರಚಾರಗಳು ಹಿಂದೆ ಫ್ರಂಟ್ ಲೈನ್ ಹೆಡ್ಲೈನ್ಸ್ ಗಳಿಗೆ ಪ್ರಿಂಟೆಡ್ ಮೀಡಿಯಾದ ಸೀಮಿತವಾಗಿತ್ತೆ ಹೊರತು ಇವತ್ತಿನ ಡಿಜಿಟಲ್ ಯುಗದಲ್ಲಿ, ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ಇವರ ಈ ರೀತಿಯ ಟ್ಯಾಕ್ಟಿಕ್ಸ್ಗಳು ವರ್ಕೌಟ್ ಆಗ್ತಾ ಇಲ್ಲ. ಸೈಯಫ್ ಅವರೇ, ನೀವು ರಿಸೈನ್ ಮೋದಿ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದೀರಿ. ಯಾಕೆ ನರೇಂದ್ರ ಮೋದಿ ಅವರು ರಿಸೈನ್ ಮಾಡಬೇಕು? ಏನು ತಪ್ಪು ಮಾಡ್ಕೊಂಡಿದ್ದಾರೆ ಅವರು? ಅದು ಮೊದಲನೇದು ಅಂತ ಹೇಳಿದ್ರೆ ಈ ರಿಸೈನ್ ಮೋದಿ ಕೇಳ್ತಾ ಇರೋದು ವೆಲ್ಫೇರ್ ಪಾರ್ಟಿ ಅಲ್ಲ. ವೆಲ್ಫೇರ್ ಪಾರ್ಟಿ ಇದು ಕೇಳ್ತಾ ಇರ್ಬೋದು, ಆದರೆ ಅದರ ಬೇಡಿಕೆ ಜಾಸ್ತಿ ಜನರದ್ದಿರೋದು. ವೆಲ್ಫೇರ್ ಪಾರ್ಟಿ ಆ ಜನರ ವಾಯ್ಸನ್ನು ಕೇಳ್ತಾ ಇದೆ. ಯಾಕೆ ಅಂತ ಹೇಳಿದರೆ ಕಳೆದ 7 ವರ್ಷದಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಆಗಿದೆ ಲಾ ಆ್ಯಂಡ್ ಆರ್ಡರಲ್ಲಿ ಇರ್ಬೋದು. ಸ್ಟಾರ್ಟಿಂಗಲ್ಲಿ ಅಂದರೆ 2014ರಲ್ಲಿ ಇವರು ಅಧಿಕಾರಕ್ಕೆ ಬಂದ ಸ್ಟಾರ್ಟಿಂಗಲ್ಲಿ ಲಾ ಆ್ಯಂಡ್ ಆರ್ಡರಲ್ಲಿ ಪ್ರಾಬ್ಲಮ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಅಂದರೆ ಮಾಬ್ ಲಿಂಚಿಂಗ್ ಆಗ್ಬೋದು, ಅದಾಗಿರ್ಬೋದು. ಇದು ಸ್ಟಾರ್ಟಿಂಗಲ್ಲಿ ನಡೆದದ್ದು. ಅದ ನಂತರ ಆಯಿತು ಇವರ ಫಾರಿನ್ ಪಾಲಿಸಿಯಲ್ಲಿ, ಅದರಲ್ಲಿ ಕೂಡ ಫೈಲಿಯರ್ 7 ಇಯರ್ಸಲ್ಲಿ ನೀವು ನೋಡಿದರೆ ಈವನ್ ನಮ್ಮ ನೆರ ರಾಷ್ಟ್ರವಾದಂಥ ನೇಪಾಳ ಕೂಡ ನಮ್ಮೊಂದಿಗೆ ಸಂಬಂಧ ಸರಿ ಇಲ್ಲ. ಬಿಡಿ ಬಾಕಿದ ರಾಷ್ಟ್ರ ಬಿಡಿ, ನೇಪಾಳ ಅಂದರೆ ನಮ್ಮ ಕ್ಲೋಸ್ ಆಗಿದ್ದಂಥ ರಾಷ್ಟ್ರದೊಂದಿಗೆ ನಮಗೆ ಇದು ನಮ್ಮ ಸಂಬಂಧ ಒಳ್ಳೆಯದಿಲ್ಲ. ಮೂರನೇದಾಗಿದೆ ಎಕಾನಮಿ ಫೈಲಿಯರ್. ಅಂದರೆ ನೋಟ್ ಬ್ಯಾನ್ ಆಗಿರ್ಬೋದು, GST ಆಗಿರ್ಬೋದು, ಏನೆಲ್ಲ
ಎಕಾನಮಿಯ ಇದೆಲ್ಲ ಫೈಲಿಯರ್ ಆಗಿದೆ. ಮತ್ತು ಅದೇ ರೀತಿ ಪ್ಯಾಂಡಮಿಕ್ ಕೊರೋನಾ, ಇದರಲ್ಲಿ ವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ವೈಫಲ್ಯ ತುಂಬ ಇದೆ, ತುಂಬ ವೈಫಲ್ಯಗಳು ಕಂಡಿದೆ. ಇದೆಲ್ಲ ಸಮಸ್ಯೆ ಇರುವಾಗ ಇದನ್ನು ಪ್ರಶ್ನಿಸುವಾಗ ಇದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಅವರ ಮೇಲೆ ಬ್ಲೇಮ್ ಗೇಮ್ ಮಾಡ್ತಾ ಇದೆ, ಅವರ ಮೇಲೆ ಟ್ಯಾಗ್ ಆಗ್ತಾ ಇದೆ. ಇವರು ಕಾಂಗ್ರೆಸ್ನ ಇದು ಪ್ರಶ್ನೆಯನ್ನು ಎತ್ತಿರುವುದು ಖಾಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಈ ದೇಶದ ಜನತೆ ಕೂಡ, ಕಾಂಗ್ರೆಸ್ ಪಕ್ಷದ ಅಲ್ಲದವರು ಕೂಡ, ಸಾಮಾನ್ಯ ಜನತೆ ಕೂಡ ಎತ್ತಿದ ಪ್ರಶ್ನೆಗೆ ಅವರಿಗೆ ಕಾಂಗ್ರೆಸ್ ಟ್ಯಾಗ್ ಮಾಡೋದು, ಅವರನ್ನು ತುಕಡೆ ತುಕಡೆ ಗ್ಯಾಂಗ್ ಅಂತ ಕರೆಯುವುದು, ಅವರನ್ನು ಆಜಾದಿ ಗ್ಯಾಂಗ್ ಅಂತ ಕರೆಯುವುದು, ಬೇರೆ ಬೇರೆ ಅವರಿಗೆ ಬೇಕಾದ ಅರಬನ್ ನಕ್ಸಲರ್, ಇಂಥ ಹೊಸ ಹೊಸ ಹೆಸರುಗಳನ್ನು ಹಾಕಿ ಅದನ್ನು ಮುಚ್ಚಿ ಆಗ್ತದೆ. ಅದೇ BJP ಅಧಿಕಾರಕ್ಕೆ ಬಂದ 14ರಿಂದ ಅಧಿಕಾರಕ್ಕೆ ಬಂದ ನಂತರ ಡೆವಲಪ್ಮೆಂಟ್ ಆಗಿದೆ, ಇಲ್ಲ ಅಂತ ಹೇಳಿದೆ. ಏನಂತ ಹೇಳಿದೆ, BJPಯ ಪಾರ್ಟಿ ಆಫೀಸ್ ಡೆವಲಪ್ಮೆಂಟ್ ಆಗಿದೆ, ಕಾರ್ಪೊರೇಟ್ ಕಂಪನಿಗಳಿಗೆ, ಅದಾನಿ ಅಂಬಾನಿಗೆ ಒಳ್ಳೆ ಲಾಭ ಆಗಿದೆ. ಅದೇ ರೀತಿ ಅವರ ಪಕ್ಷದ ಕಾರ್ಯಕರ್ತರು ಮತ್ತು ಅವರ ಆಫೀಸುಗಳು ವಿಸ್ತಾರವಾಗ್ತಾ ಹೋಗಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಮೇಲೆ 2014ರ ಮುಂಚೆ ಭ್ರಷ್ಟಾಚಾರದ ಆರೋಪ ಹಾಕಿ ಅಧಿಕಾರ ಬಂದವರು. 2014ರಂತೆ ಎಷ್ಟು ಬೇರೆ ಪಕ್ಷದಲ್ಲಿರುವ ಎಷ್ಟು ಭ್ರಷ್ಟಾಚಾರಿಗಳಿದ್ದಾರೆ ಎಲ್ಲರನ್ನು ತೆಗೆದು BJPಗೆ ಹಾಕಿದ್ದಾರೆ. ನೀವು ಇವತ್ತು ಯಾವುದೆಲ್ಲ ರಾಜ್ಯದಲ್ಲಿ ನೀವು ಅಧಿಕಾರದಲ್ಲಿದ್ದೀರಿ BJP ಅವರು, ಅವರ ನೀವು ಕ್ಯಾಬಿನೆಟ್ ತೆಗೆದು ನೋಡಿ. ಈಗ ಕರ್ನಾಟಕದಲ್ಲಿ ಇವರು ಕಾಂಗ್ರೆಸ್ನ ಮೇಲೆ ಭ್ರಷ್ಟಾಚಾರ ಆರೋಪ ಹಾಕಿ ಬಂದು ಇವತ್ತು ಕಾಂಗ್ರೆಸ್ನ ಇದು BJP ಕ್ಯಾಬಿನೆಟ್ಟಲ್ಲಿರುವ ಸಚಿವರನ್ನು ನೀವು ತೆಗೆದು ನೋಡಿ, ಬಹುತೇಕ ಕಾಂಗ್ರೆಸ್ನವರು. ಮತ್ತು ಈ ಮೊನ್ನೆ ಬಂಗಾಳದಲ್ಲಿ ನಡೆದ ಎಲೆಕ್ಷನಲ್ಲಿ ಅವರೇನು 80 ಸೀಟನ್ನು ಗೆದ್ದಿದ್ದಾರೆ. ಅದರಲ್ಲಿ ಬಹುತೇಕ ಜನ TMCಯಿಂದ ಬಂದವರು. ಯಾವ TMCಯ ಮೇಲೆ ಇವರು ಆರೋಪ ಹಾಕ್ತಾರೆ ಭ್ರಷ್ಟಾಚಾರ ಅಂತ, ಅದರ ಪಕ್ಷದವರು ಇವರದಲ್ಲಿರುವುದು. ಇದರಲ್ಲಿ ನೀವು ನೋಡುವಾಗ ನಿಮಗೆ ಏನು ಕಾಣ್ತದೆ, ಒಂದು, ಇವರು 2014ರ ಮುಂಚೆ ಪ್ರಾಮಿಸ್ ಮಾಡಿದ್ದು ಏನು, ಜನರಿಗೆ ಎಂಪ್ಲಾಯ್ಮೆಂಟ್, ಎಕಾನಮಿಯ ಸ್ಟ್ಯಾಬಿಲಿಟಿ, ಮತ್ತು ಬ್ಲ್ಯಾಕ್ ಮನಿ ತರುವುದರಲ್ಲಿ, ಮತ್ತು ಭ್ರಷ್ಟಾಚಾರ ನಿರ್ಧರಿಸಿ ಯಾವುದನ್ನೆಲ್ಲ ಇವರು ವಿರೋಧಿಸಿದೆ ಅದು ಇವರ ಪಕ್ಷದಲ್ಲೇ ಇದೆ. ಇಷ್ಟೆಲ್ಲ ಇರುವಾಗ ಜನರು ಅದನ್ನು ಕೇಳ್ತಾ ಇದ್ದಾರೆ, ರಾಜೀನಾಮೆ ಕೇಳ್ತಾ ಇದ್ದಾರೆ. ನೋಡಿ, ನೀವು ವಿಫಲರಾಗಿದ್ದೀರಿ, ನೀವು ರಾಜೀನಾಮೆ ಕೊಡಿ. ಮಹೇಶ್ ಅವರೇ, ಅದಕ್ಕೆ ಧ್ವನಿಯಾಗಿ ವೆಲ್ಫೇರ್ ಪಾರ್ಟಿ ಮಹೇಶ್ ಅವರೇ, ನೀವು ಹೇಳಿದ್ರಿ ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ. ನಮ್ಮ ವಿನಯ್ ರಾಜ್ ಅವರು ಎಲ್ಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ, ಅಂದ್ರೆ ನಾವು ಸ್ವಚ್ಛ ಆಗಿದ್ದೇವೆ ಅಂತ. ಆದ್ರೆ ಇಸ್ಮಾಯಿಲ್ ಸಯ್ಯಾಫ್ ಹೇಳ್ತಾರೆ, ನೋಡಿ ಎಲ್ಲೆಲ್ಲ ಭ್ರಷ್ಟಾಚಾರಿಗಳಿದ್ರು ಅವರನ್ನೆಲ್ಲ BJP ತನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದೆ, ಅವರಿಗೆ ಬೇರೆ ಬೇರೆ ಅಧಿಕಾರ ಪೋಸ್ಟ್ ಅನ್ನು ಕೊಟ್ಟಿದೆ. ಅಂದ್ರೆ ಭ್ರಷ್ಟಾಚಾರಿಗಳನ್ನೆಲ್ಲ ಸಹಿಸಿಕೊಳ್ತಾರೆ, ತಮ್ಮ ಪಕ್ಷದಕ್ಕೆ ಸೇರಿಸಿಕೊಳ್ಳುವಾಗ ಭ್ರಷ್ಟಾಚಾರ ಅಡ್ಡಿಯಾಗುವುದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಅವರನ್ನು ಆರಿಸಿಕೊಂಡು ವಿಪಕ್ಷ ನಾಯಕ ಮಾಡಿದ್ರು. ಆದರೆ ತೃಣಮೂಲ ಕಾಂಗ್ರೆಸ್ನ MLAಗಳನ್ನು ಮಾತ್ರ ಅರೆಸ್ಟ್ ಮಾಡ್ತಾರೆ. ಅಂದರೆ ನಿಮಗೆ ಭ್ರಷ್ಟಾಚಾರದಲ್ಲಿ ವಿರೋಧ ಇಲ್ಲ, ನಿಮಗೆ ಇರುವುದು ನಿಮ್ಮ ಪಕ್ಷದವರು ಆದರೆ ಭ್ರಷ್ಟಾಚಾರಿಗಳಾಗಬಹುದು, ವಿರುದ್ಧ ಪಕ್ಷಗಳಲ್ಲಿ ಇದ್ರೆ ಮಾತ್ರ ಅವರು ಭ್ರಷ್ಟಾಚಾರಿಗಳು. ಯಾಕೆ ಹೀಗೆ ಮಾಡ್ತೀರಿ? ರೈಸ್ ಮಾಡಿ ನೀವು ಒಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ. ಸುವೇಂದು ಅಧಿಕಾರಿ ತೃಣಮೂಲ ಕಾಂಗ್ರೆಸ್ ಬಿಟ್ಟು BJPಗೆ ಬಂದ ನಂತರ ಸುಮಾರು 7 ಬಾರಿ, ಅದಕ್ಕಿಂತ ಹೆಚ್ಚು ಉಂಟು ಅಂತ ಗೊತ್ತಿಲ್ಲ, ನನ್ನಲ್ಲಿ ಅಪ್ ಟು ಡೇಟ್ ಇದಿಲ್ಲ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸುಮಾರು 7 ಬಾರಿ ಕನಿಷ್ಠ CBI ಕಚೇರಿಗೆ ವಿಚಾರಣೆಗಾಗಿ ಹೋಗಿದ್ದಾರೆ. ಏನು ಈ ಶ್ರದ್ಧಾ ಸ್ಕ್ಯಾಮ್ ಉಂಟು, ಚಿಟ್ ಫಂಡ್ ಸ್ಕ್ಯಾಮ್ ಉಂಟು, ಅದರ ಪ್ರಮುಖ ಆರೋಪಿ ಮಮತಾ ಬ್ಯಾನರ್ಜಿ ಅವರ ಸಹೋದರ ಅಥವಾ ಸಹೋದರ ಮಮತಾ ಬ್ಯಾನರ್ಜಿ ಅವರ ಸಹೋದರ ಅಥವಾ ಸಂಬಂಧಿ. ಸೊ ಅವರ ರಕ್ಷಣೆಗೋಸ್ಕರ ಇವರು ಸುಬೇಂದ್ರ ಕುಮಾರ್ ಅವರನ್ನು ಗಾಳದ ತರ ಉಪಯೋಗಿಸಿ ಇಷ್ಟ ತನಕ ಅವರ ರಕ್ಷಣೆ ಮಾಡ್ತಾ ಇದ್ದರು. ಇವರು ಈಗ ಇಲ್ಲಿ ಬಂದ ನಂತರ, ಇಲ್ಲಿ ಈ ಪ್ರಕರಣದಲ್ಲಿ ಸಾಕ್ಷಿ ಆದ ನಂತರ ಇವರು ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ನಿಂತು ಇದಕ್ಕೆ ಸಾಕ್ಷಿಗಳನ್ನು ನೀಡುವ ಪ್ರಕಾರ ಮಮತಾ ಬ್ಯಾನರ್ಜಿ ಅವರಿಗೆ ಇದರಿಂದ ತುಂಬಾ ಕಷ್ಟವಾಗುತ್ತೆ. ಆದ ಕಾರಣ ಸುವೇಂದ್ರ ಬ್ಯಾನರ್ಜಿ ಅವರನ್ನು ಗೆಲ್ಬಾರದು ಎಂಬ ಕಾರಣಕ್ಕೋಸ್ಕರ ಅವರಿಗೆ ಈ ರೀತಿಯ ಕಿರುಕುಳಗಳನ್ನು ಕೊಡ್ತಾ ಇದ್ರು. ಇವರು ಮಮತಾ ಬ್ಯಾನರ್ಜಿ ವಿರುದ್ಧ ಗೆದ್ದು ಬಂದ್ರು. ಈಗ ಶ್ರದ್ಧಾ ಸ್ಕ್ಯಾಮ್ ಇದ್ದು, ಚಿಟ್ ಫಂಡ್ ಸ್ಕ್ಯಾಮ್ ಇದ್ದು ಆ ನಿಜವಾದ ಆರೋಪಿಗಳು ಹೊರಗಡೆ ಬರ್ತಾರೆ. ಅದೇ ರೀತಿ ರಾಜ್ಯದ ದೇಶದ ಬೇರೆ ಕಡೆ ಮುಳುಗುತ್ತಿರುವ ದೋಣಿಯಿಂದ ಬಿಟ್ಟು, ಅದು ಸಾಮಾನ್ಯ ಪ್ರಕ್ರಿಯೆ, ಮುಳುಗುತ್ತಿರುವ ದೋಣಿಯಲ್ಲಿ ಯಾರೋ ಕೊನೆಗೆ ಕ್ಯಾಪ್ಟನ್ ಆರುದಂತೆ, ಅಂದ್ರೆ ರಾಹುಲ್ ಗಾಂಧಿ ಕೊನೆಗೆ ಆಡ್ತಾರೆ, ಅದರ ಮೊದಲು ಎಲ್ಲರೂ ಆಡ್ತಾ ಇದ್ದಾರೆ, ಅದು ಸಾಮಾನ್ಯ ಪ್ರಕ್ರಿಯೆ. ಅವರು ಏನಾದ್ರೂ ಭ್ರಷ್ಟಾಚಾರ ಆರೋಪದಲ್ಲಿದ್ರೆ ಅಥವಾ ಅವರ ಮೇಲೆ ಭ್ರಷ್ಟಾಚಾರ ಆರೋಪಗಳಿದ್ರೆ ಅಥವಾ ತನಿಖೆಗಳು ಪೆಂಡಿಂಗ್ ಆಗಿದ್ರೆ ಅವರ ತನಿಖೆಯಿಂದ ಮುಕ್ತಿ ಹೊಂದಿದಂತ ಒಂದೇ ಒಂದು ಉದಾಹರಣೆಗಳು ನನಗೆ ನೀವು ಕೊಡ್ಬೇಕು.
ಅವರ ಮೇಲೆ FIR ಆಗಿ ಅವರ ಆರೋಪಿತರಾಗಿದ್ದು ಇಲ್ಲಿ ಬಂದು ಅವರು ತನಿಖೆಯಿಂದ ಕ್ಲೀನ್ ಚಿಟ್ ಪಡೆದಂತ ಯಾವುದಾದ್ರೂ ಒಂದು ಆರೋಪ ಇದ್ರೆ ನೀವು ಅದನ್ನು ನಮಗೆ ಹೆಸರಿಸಬೇಕು. ತನಿಖೆ ಪ್ರಕ್ರಿಯೆಯಲ್ಲಿ ಅಥವಾ ಅದರ ಅವರಿಗೆ ಶಿಕ್ಷೆ ಆಗುವ ಪ್ರಕ್ರಿಯೆಯಲ್ಲಿ ಅವರಿಗೆ ಯಾವುದೇ ರಿಯಾಯಿತಿ ಇಲ್ಲ. ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅದಕ್ಕೆ ಆಗುವಂತ ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕು. ಇಲ್ಲ ಮಹೇಶ್ ಅವರೇ, ಅವರು ಒಂದು ಆರೋಪ ಹೊರಿಸಿದ್ರು, ವಿರೋಧ ಪಕ್ಷಗಳಲ್ಲಿ ಯಾರು ಭ್ರಷ್ಟಾಚಾರಿಗಳಿದ್ದಾರೋ ಅವರನ್ನೆಲ್ಲ ಬಿಜೆಪಿ ಸೇರಿಸಿಕೊಳ್ಳುತ್ತೆ ಮತ್ತು ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳುತ್ತೆ. ಅವರ ಬಗ್ಗೆ ತನಿಖೆ ಆಗುವಾಗ ಅಡ್ಡಗಾಲ ಹಾಕುತ್ತೆ. ಅದು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಕೂಡ ನಮಗೆ ಗೊತ್ತಾಗಿದೆ. ಸುವೇಂದು ಅಧಿಕಾರಿಯನ್ನು ಬಂಧಿಸಲ್ಲ, ಮುಖೇಶ್ ರಾಯರನ್ನು ಬಂಧಿಸಲ್ಲ, ಆದರೆ TMCಯ ಶಾಸಕರನ್ನು ಸಚಿವರನ್ನು ಬಂಧಿಸುತ್ತೆ. ಅಂದರೆ ನಿಮಗೆ ಭ್ರಷ್ಟಾಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಭ್ರಷ್ಟಾಚಾರಿಗಳಾಗಬಹುದು, ನಿಮ್ಮ ಪಕ್ಷಕ್ಕೆ ಬಂದರೆ ಆಯಿತು, ಅವರು ಶುದ್ಧರಾಗ್ತಾರೆ. ಈ ಆರೋಪ ಇದೆ, ಅದನ್ನು ಹೇಳಿ. ಇಲ್ಲಿ ಭ್ರಷ್ಟಾಚಾರಿಗಳು ಅಂದ್ರೆ ಜಯಲಲಿತಾರವರಿಗೆ ಕೋರ್ಟ್ ಇಂದ ಆರೋಪ ಸಾಬೀತಾಗಿತ್ತು, ಶಶಿಕಲಾರಿಗೆ ಆರೋಪ ಸಾಬೀತಾಗಿತ್ತು, DK ಶಿವಕುಮಾರ್ ಅವರಿಗೆ ಆರೋಪ ಸಾಬೀತಾಗಿ ಜೈಲು ಶಿಕ್ಷೆ ಆಗಿತ್ತು. ಆ ರೀತಿ ಜೈಲು ಶಿಕ್ಷೆ ಅನುಭವಿಸಿದ್ದ ಆರೋಪ ಸಾಬೀತಾಗಿ ವಿಚಾರಣಾಧೀನ ಆರೋಪಿಯಾಗಿ ಅಲ್ಲ, ಆರೋಪ ಸಾಬೀತಾಗಿ ಜೈಲು ಶಿಕ್ಷೆ ಅನುಭವಿಸಿದ ಯಾರಾದರೂ ಭ್ರಷ್ಟಾಚಾರಿಗಳನ್ನು ನಾವು ನಮ್ಮ ಪಕ್ಷಕ್ಕೆ ತೆಗೆದುಕೊಂಡಂತ ಯಾವುದಾದರೂ ಉದಾಹರಣೆ ಇದ್ದರೆ ನಾನು ಕೂಡ ಅದನ್ನು ಖಂಡಿಸ್ತೇನೆ. ಅಂತ ಉದಾಹರಣೆ ಇಷ್ಟ ತನಕ ನಾವು ಯಾರನ್ನು ಆರೋಪ ಸಾಬೀತಾದ ಲಾಲು ಪ್ರಸಾದ್ ಯಾದವ್ ಅವರ ತರ ಆರೋಪ ಸಾಬೀತಾದ ಯಾರನ್ನೂ ಕೂಡ ನಾವು ಇಷ್ಟದ ತನಕ ಪಕ್ಷಕ್ಕೆ ಸೇರಿಸಿಕೊಂಡಿಲ್ಲ. ವಿನಯ್ ರಾಜ್ರೆ, ನೀವು ಆಗಲೇ ಪ್ರಸ್ತಾಪಿಸಿದ್ರಿ, ಅವರು ಒಂದು ಮಾತು ಹೇಳಿದ್ರು, ಅದೇನಂತ ಹೇಳಿದ್ರೆ, ಎಲ್ಲಾದರೂ ಈ ಸಂದರ್ಭದಲ್ಲಿ BJP ಹೊರತು ಬೇರೆ ಸರ್ಕಾರ ಇರ್ತಿದ್ರೆ, ಅದು ಕಾಂಗ್ರೆಸ್ ಬೇರೆ ಯಾವುದು, ಈ ದೇಶದ ಪರಿಸ್ಥಿತಿ ಇನ್ನಷ್ಟು ಕೆಟ್ಟದಾಗಿರ್ತಿತ್ತು. ಅಂದರೆ ನಾವು ಚೆನ್ನಾಗಿ ನಿಭಾಯಿಸಿದ್ದೇವೆ ಅಂತ ಅವರು ಹೇಳಿದರು. ಎರಡನೇದು, ನೀವು ಆಗ ಒಂದು ಹೇಳಿದ್ರಿ GST ಮತ್ತು ನೋಟ್ ಬ್ಯಾನು, ಕೆಲವು ವಿಷಯಗಳನ್ನು ಹೇಳಿದರು. ಇವೆಲ್ಲವೂ ಈ 7 ವರ್ಷಗಳಾದವು ಈ ಪ್ರಕರಣಗಳಿಗೆ. ಆದರೆ ಕಾಂಗ್ರೆಸ್ ಅದನ್ನು ಬಳಸಿಕೊಳ್ಳಿಲ್ಲ. ಕಾಂಗ್ರೆಸ್ಗೆ ಮೇಲೇರಲು ಅದರಿಂದ ಸಾಧ್ಯ ಆಗಲಿಲ್ವಲ್ಲ. ಅಂದರೆ ನೀವು ಹೇಳ್ತಾ ಇರುವ ಆರೋಪ ಜನರಲ್ಲಿಗೆ ತಲುಪಿಸಲಿಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ನಿಮ್ಮ ಪಕ್ಷಕ್ಕೆ. ನೋಡಿ, ಜನ ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದಾರೆ. ಏನು BJP ಅವರು ಈ ಮಾಧ್ಯಮಗಳನ್ನು ಉಪಯೋಗಿಸುವುದರ ಮೂಲಕ ಯಾವ ರೀತಿಯಲ್ಲಿ ಜಾಹೀರಾತನ್ನು ಕೊಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಏನಿದೆ ಅದು ಸ್ಟ್ರಾಂಗೆಸ್ಟ್ ಒಂದು ನೆಟ್ವರ್ಕ್ ಅವರ ಕೈಯಲ್ಲಿ ಇವತ್ತು ಇದೆ. ಅದನ್ನು ಉಪಯೋಗಿಸಿಕೊಂಡು ಸುಳ್ಳು ವಿಚಾರಗಳ ವಿಡಿಯೋಗಳನ್ನು ಮಾಡಿಕೊಂಡು ಈ ಜನರ ವಾಟ್ಸಪ್ ಮುಖಾಂತರ ಜನರುಗಳಿಗೆ ತಲುಪುವಂಥ ಕೆಲಸದಲ್ಲಿ ಅವರು ಭಾಳ ಒಂದು ಎಕ್ಸ್ಪರ್ಟ್ ಇದ್ದಾರೆ BJP ಅವರು. ನೋಡಿ, ನಾವು ಅದರಲ್ಲಿ ನಾವು ಹೇಳುವಂಥದ್ದಲ್ಲ. ನಾವು ನಾವು 1 by 1 ಹೋಗೋಣ. 7 ವರ್ಷದ ವಿಚಾರದಲ್ಲಿ 1 by 1 ಹೋಗೋಣ. ಇವರು ಏನು ಇಷ್ಟು ಹೊತ್ತು ಮಾತಾಡಿದ್ರು ನಮ್ಮ ತುಪ್ಪೆಕೊಲ್ಲ ಅವರು, ಸಾಧನೆಗಳನ್ನು ಯಾವ ವಿಚಾರವನ್ನು ಹೇಳಿದ್ದಾರೆ ಅವರು? ಒಂದೇ ಒಂದು ಸಾಧನೆಯ ವಿಚಾರವನ್ನು ಅವರು ಹೇಳಲಿಲ್ಲ. ಯಾಕೆ ನಗದು ಅಪನಗದೀಕರಣವನ್ನು ಮಾಡಿದರು? ಇಲ್ಲಿ ಕಪ್ಪು ಹಣವನ್ನು ತರ್ತೇವೆ, ಕಳ್ಳನೋಟನ್ನು ನಿರ್ನಾಮ ಮಾಡ್ತೇವೆ, ಏನು ಇಲ್ಲಿ ಟೆರರಿಸಮನ್ನು ನಾವು ನಿಲ್ಲಿಸ್ತೇವೆ, ಈ ವಿಚಾರಗಳನ್ನು ಹೇಳಿಕೊಂಡು ಇಲ್ಲಿ ಇವರು ನೋಟು ಅಪನಗದೀಕರಣ ಮಾಡಿದರು. ಕಳ್ಳ ನೋಟು, ಕೌಂಟರ್ಫೀಟ್ ನೋಟ್ಸು ಎಷ್ಟು ಸಿಕ್ಕಿದೆ ದೇಶಕ್ಕೆ ಇವತ್ತಿನವರೆಗೆ ಅವರು ವರದಿ ಕೊಟ್ಟಿಲ್ಲ. ಪಾರ್ಲಿಮೆಂಟಿನಲ್ಲಿ ವರದಿಯನ್ನು ಸಬ್ಮಿಟ್ ಮಾಡಿಲ್ಲ. ಎಷ್ಟು ಬ್ಲ್ಯಾಕ್ ಮನಿ, ಕಪ್ಪು ಹಣ ಎಷ್ಟು ಕೋಟಿ ಸಿಕ್ಕಿದೆ ಅದರ ಬಗ್ಗೆ ಎಲ್ಲೂ ಕೂಡ ಒಂದು ರಿಪೋರ್ಟನ್ನು ಅವರು ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ. 16.5 ಲಕ್ಷ ಕೋಟಿ ಹಣ ಇಲ್ಲಿ ಚಲಾವಣೆಯಲ್ಲಿ ನಮ್ಮ ದೇಶದಲ್ಲಿತ್ತು. ಬ್ಯಾಂಕ್ಗಳಿಗೆ ಈ 16.5 ಲಕ್ಷ ಕೋಟಿ ಹಣ ವಾಪಸ್ ಬಂದಿದೆ. ಹಾಗಾದರೆ ಕಪ್ಪು ಹಣ ಎಲ್ಲಿ ಇದೆ? ಅದೇ ರೀತಿಯಲ್ಲಿ ಕಳ್ಳನೋಟು ಎಲ್ಲಿ ಇದೆ? ಇನ್ನು ಏನು ಈ ಉಗ್ರವಾದತ್ವ, ಏನು ಟೆರರಿಸಮ್ ಇವತ್ತಿಗೂ ಕೂಡ ನಡೀತಾ ಇದೆ, ಏನು ಚೈನಾ ಇವತ್ತು ನಮ್ಮ ಮೇಲೆ ದಾಳಿ ಮಾಡುವಂಥದ್ದಿರ್ಬೋದು, ಪಾಕಿಸ್ತಾನ ಮಾಡುವಂಥದ್ದಿರ್ಬೋದು, ಇದನ್ನು ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ. ಎಲ್ಲವನ್ನು ಕೂಡ ಅವರು ಡಿನೈ ಮಾಡ್ತಾ ಇದ್ದಾರೆ. ಕಪ್ಪು ಹಣ 7 ವರ್ಷದಲ್ಲಿ ಯಾಕೆ ಇನ್ನೂ ಕೂಡ ಸ್ವಿಸ್ ಬ್ಯಾಂಕ್ನಿಂದ ಬರಲಿಲ್ಲ? ಯಾವ ಕ್ರಮಗಳನ್ನು ಅವರು ವಹಿಸಿದ್ದಾರೆ? ಯಾರು ಇಲ್ಲಿ ಸುಮಾರು 28 ಜನ ಇವತ್ತು ಇಲ್ಲಿ ಬ್ಯಾಂಕಿನಿಂದ ಸಾವಿರಾರು ಕೋಟಿ, 1-2 ಕೋಟಿ ಅಲ್ಲ, ಸಾವಿರಾರು ಕೋಟಿ ಹಣವನ್ನು ಸಾಲ ತೆಗೆದು ಎಲ್ಲರೂ ಕೂಡ ಇವತ್ತು UK ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಮೆಹುಲ್ ಚೋಕ್ಸಿ ಇರಬಹುದು, ನೀರವ್ ಮೋದಿ ಇರಬಹುದು, ಅಥವಾ ಏನು ವಿಜಯ ಮಲ್ಯ ಇರಬಹುದು, ಅನೇಕ ಮಂದಿ. ಅದರ ಪಟ್ಟಿಯನ್ನೇ ನಾವು ಬೇಕಾದರೆ ಕೊಡ್ತೇವೆ, ಸಮಯ ಸಾಲದು ನನಗೆ. ಇವರನ್ನು ಯಾಕೆ ವಾಪಸ್ ತರಲಿಕ್ಕೆ ಇವರು ಇನ್ನೂ ಕೂಡ ಇವರಿಂದ ಆಗಿಲ್ಲ? ಎಲ್ಲ ಇವರ ಕೈಯಲ್ಲಿದೆ.
ಯಾಕೆ ಇವರು ಅವರನ್ನು ನಾವು ತಕೊಂಡು ಬರ್ತೇವೆ ಅಂತ ಹೇಳ್ತಾರೆ, ಇನ್ನೂ ಕೂಡ ಅವರು ಏನು ಕ್ರಮ ವಹಿಸಿದ್ದಾರೆ, ಯಾಕೆ ಅವರು ಬರ್ತಾ ಇಲ್ಲ, ದೇಶಕ್ಕೆ ಯಾಕೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ? ನೋಡಿ, ಇವತ್ತು ಬ್ಯಾಂಕ್ಗಳು ಇವರು ಸರ್ಕಾರ ಆಡಳಿತ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಈ ದೊಡ್ಡ ಕಳ್ಳರು, ವಂಚನೆಗಾರರು, ಮೋಸ ಮಾಡಿದವರು ನಮ್ಮ ದೇಶಕ್ಕೆ ಇವರು ಇಲ್ಲಿಂದ ಪಲಾಯನವನ್ನು ಮಾಡಿದ್ದಾರೆ. ಇವರ ಕೈಯಲ್ಲಿ CBI ಇದೆ, ಇವರ ಕೈಯಲ್ಲಿ ಏನು ಇವತ್ತು ಏಜೆನ್ಸೀಸ್ಗಳಿದೆ, IB ಏಜೆನ್ಸೀಸ್ಗಳಿದೆ, ಇವರ ಕೈಯಲ್ಲಿ ಏರ್ಪೋರ್ಟ್ ಇದೆ. ಇದರ ಮುಖಾಂತರನೇ ಹೋಗಿದ್ದಾರೆ. ವಿಜಯ ಮಲ್ಯ ಹೋಗುವ ಮೊದಲನೇ ದಿವಸ ಅರುಣ್ ಜೇಟ್ಲಿ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡಿಯೇ ಹೋಗ್ತಾರೆ. ಇದು ದೇಶ ಇವತ್ತು ನೋಡ್ತಾ ಇದೆ. ಇವತ್ತು ಅದರಲ್ಲಿ ಕೂಡ ಅವರು ವೈಫಲ್ಯವನ್ನು ಇವತ್ತು ಕಂಡಿದ್ದಾರೆ. ಅದರ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ. 50 ಲಕ್ಷ ಯುವಕರು ಕೆಲಸವನ್ನು ಕಳ್ಕೊಂಡಿದ್ದಾರೆ ನೋಟು ಅಪನಗದೀಕರಣದಿಂದ. ಏನು ಸಾಧನೆ ಮಾಡಿದ್ರು? 150 ಮಂದಿ ಸರದಿ ಸಾಲಿನಲ್ಲಿ 2001 ನೋಟಿಗಾಗಿ ಸಾಲಿನಲ್ಲಿ ನಿಲ್ಲಿ ಬ್ಯಾಂಕಿನ ಮುಂದೆ 150 ಮಂದಿ ತೀರೋಗಿದ್ದಾರೆ. ನಮ್ಮ ದೇಶದ ಪ್ರಧಾನಿ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿಲ್ಲ. ಅಂದರೆ ಯಾರು ಸತ್ರು ಅವರಿಗೆ ಏನು ಕ್ಯಾರೇ ಅಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಅವರಿದ್ದಾರೆ. ಇವತ್ತು ಸುಮಾರು 200ಕ್ಕಿಂತಲೂ ಹೆಚ್ಚು ರೈತರು ನಮ್ಮ ದೇಶದ ಇವತ್ತು ಏನು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತ ವಿರೋಧಿ ಕಾನೂನಿನ ವಿರುದ್ಧ, ಅದರ ಬಗ್ಗೆ ಅವರು ಕಿಂಚಿತ್ತೂ ಕೂಡ ಗಮನ ಹರಿಸ್ತಾ ಇಲ್ಲ. ಅವರಿಗೆ ವಿಷಾದ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಅಮೇರಿಕಾದಲ್ಲಿ ಯಾರಾದರೂ ಆದರೆ ಅಥವಾ ಯಾವುದೋ ಒಂದು ಫಿಲ್ಮ್ ಆ್ಯಕ್ಟರಿಗೆ ಏನಾದರೂ ಆದರೆ ತಕ್ಷಣ ಅವರು ಟ್ವೀಟ್ ಮಾಡ್ತಾರೆ. ನಮ್ಮ ಬಡ ರೈತನ ಬಗ್ಗೆ ಅವರಿಗೆ ಟ್ವೀಟ್ ಮಾಡಲಿಕ್ಕೆ ಅವರಿಗೆ ಟೈಮ್ ಇಲ್ಲ, ಸಂದರ್ಭ ಇಲ್ಲ. ಆಮೇಲೆ GST ಇಂದ ಎಷ್ಟು ಮಂದಿಗೆ ತೊಂದರೆ ಆಗಿದೆ. ಇವತ್ತು ವ್ಯಾಪಾರಸ್ಥರನ್ನು ಕೇಳಿ ಎಷ್ಟು ಮಂದಿಗೆ ತೊಂದರೆ ಆಗಿದೆ. ಇದರಿಂದ ಒಂದು ತಿಂಗಳಿನಲ್ಲಿ ಸುಮಾರು 40 ಸಲ ಅದರ ಪಾಲಿಸಿಯನ್ನು ಚೇಂಜ್ ಮಾಡಿದ್ದಾರೆ. ದೇಶವ್ಯಾಪಿಯಾಗಿ ಒಂದೇ ದಿವಸ 12 ಗಂಟೆ ಮಧ್ಯರಾತ್ರಿಯಲ್ಲಿ ಅದನ್ನು ಅವರು ಅಪ್ಲೈ ಮಾಡಿದರು. ಹಾಗೆ ಮಾಡಬಾರ್ದಾಗಿತ್ತು. ಎಲ್ಲೋ ಒಂದು ಸಣ್ಣ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದರಲ್ಲಿ ಏನು ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏನಿದೆ ಅದನ್ನು ಸರಿಯಾಗಿ ಮಾಡಿದ ಮೇಲೆ ಎಂಟೈರ್ ನೇಷನ್ಗೆ ಅಪ್ಲೈ ಮಾಡಬೇಕಾಗಿತ್ತು. ಅದು ಕ್ರಮ. ಆದರೆ ಕೊರೋನಾ ವಿಚಾರಕ್ಕೆ ಬಂದಾಗ ಅವರು ಹೇಳಿದರು ಏನೋ ಕೋವಿಶೀಲ್ಡಿನ ಬಗ್ಗೆ ಇದು ಅಮೇರಿಕಾದವ್ರದ್ದು ವಿಚಾರದಲ್ಲಿ ಅವರೀಗ ನಮ್ಮ ವಿದೇಶದ ರೀತಿಯಲ್ಲಿ ನಾವು ಸ್ಟ್ರಾಂಗೆಸ್ಟ್ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ತುಪ್ಪೇಕಲ್ಲವರೇ, ನಿಮ್ಮ ಪ್ರಧಾನಿ, ನಮ್ಮ ಪ್ರಧಾನಿ ಕೂಡ, ನಮ್ಮ ದೇಶದ ಪ್ರಧಾನಿ ಸುಮಾರು 92 ದೇಶಗಳಿಗೆ ಅವರು ವಿಸಿಟನ್ನು ಮಾಡಿದ್ದಾರೆ. ಇಲ್ಲಿ ಈ 7 ವರ್ಷದಲ್ಲಿ ಒಬ್ಬ ದೇಶದವ ಒಂದು ರೂಪಾಯಿಯನ್ನು ಕೂಡ ಭಾರತ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಇದು ದೊಡ್ಡ ದುರಂತ. ಜಾಬ್ ಇಲ್ಲಿ ಕ್ರಿಯೇಷನ್ ಆಗ್ತಾ ಇಲ್ಲ. ನಿಮ್ಮ ಕೋವಿಶೀಲ್ಡ್ ಏನು ಅಮೇರಿಕಾದಲ್ಲಿ 24 ಗಂಟೆಯಲ್ಲಿ ಏನು ವರ್ಷನ್ ಚೇಂಜ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ನಾಗರಿಕರು ತಲೆ ಕೆಡಿಸಿಕೊಳ್ತಾ ಇಲ್ಲ. ನಮ್ಮ ದೇಶ ಪ್ರಪಂಚದಲ್ಲಿಯೇ ವ್ಯಾಕ್ಸಿನೇಷನ್ ಮಾಡುವುದರಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನಾವು ಯಾವತ್ತೂ ಕೂಡ ಇವತ್ತು ನಿಮಗೂ ಕೂಡ ಸಿಕ್ಕಿದೆ, ನಮಗೂ ಕೂಡ ಸಿಕ್ಕಿದೆ. ಸಿಡುಬು ರೋಗ ಬಂದಿದೆ ಇಲ್ಲಿ. ಅದೇ ರೀತಿಯಲ್ಲಿ ಪೋಲಿಯೋ ರೋಗ ಬಂದಿದೆ. ಮನೆಗೆ ನಾವು ಅದನ್ನು ಮುಟ್ಟಿಸಿದ್ದೇವೆ. ಈ ಮೋದಿ ಅವರಾಗೆ ಎಲ್ಲೂ ಕೂಡ ದೊಡ್ಡ ವಿಚಾರ ಮಾಡಲಿಲ್ಲ. ಅದನ್ನು ಇವತ್ತು ದೇಶ ಇದನ್ನು ಎಲ್ಲವನ್ನೂ ಕೂಡ ಕಂಡಿದೆ. ಆದರೆ ಎಲ್ಲೋ ಒಂದು ಕಡೆ ಭಾರತ ದೇಶ ಆರ್ಥಿಕವಾಗಿ ಕುಸಿತವನ್ನು ಕಂಡ್ರೆ ನೀವು ಎಲ್ಲರೂ ಕೂಡ ನಾವು ಇಲ್ಲಿ ಇದರ ದುಷ್ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ನಾವು ಎಲ್ಲೋ ಒಂದು ಕಡೆ ನಿಮ್ಮ ಪ್ರಧಾನಿಯ ಬೆನ್ನಿಗೆ ನೀವು ಸ್ಪೋಕ್ಸ್ ಪರ್ಸನ್ ಆಗಿ ನೀವು ಬೆನ್ನು ತಟ್ಟುವಂಥದ್ದು ಸಹಜ. ಆದರೆ ವಾಸ್ತವಾಂಶವನ್ನು ದಯವಿಟ್ಟು ಜನರಿಗೆ ನೀವು ಮರೆಮಾಚಬೇಡಿ. ಸತ್ಯವನ್ನು ಹೇಳಿ, ಇನ್ನಾದರೂ ಹೇಳಿ. ವಿನಯರಾಜ್ರೆ, ಮಹೇಶ್ ಅವರೇ, ನಿಮ್ಮ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಅವರು ಹೊರಿಸಿದ್ದಾರೆ. ನೋಡಿ, ನೀವು ಕಪ್ಪನ್ನು ತರ್ತೀವಿ ಅಂತ ಹೇಳಿದ್ರಿ, ತರಲಿಲ್ಲ. ಇಷ್ಟು ಬ್ಲ್ಯಾಕ್ ಮನಿ ಇದೆ ಅಂತ ಹೇಳಿದ್ರಿ, ಅದು ಎಷ್ಟು ಅಂತ ಹೇಳ್ತಾ ಇಲ್ಲ. ಇನ್ನೊಂದು ಕಡೆ ನೀವು ಹೇಳ್ತೀರಿ ವಿಶ್ವದಲ್ಲಿಯೇ ನಾವು ಭಯಂಕರ ಸ್ಟ್ರಾಂಗೆಸ್ಟ್ ಆಗಿದ್ದೇವೆ, ಎಲ್ಲ ರಾಷ್ಟ್ರಗಳಿಗೂ ನಮ್ಮ ಮೋದಿ ಅವರು ವಿಸಿಟ್ ಮಾಡಿದ್ದಾರೆ, ನಾವು ಸ್ಟ್ರಾಂಗ್ ಇದ್ದೇವೆ. ಆದರೆ ಇಲ್ಲಿಂದ ಓಡಿ ಹೋದ 3-4 ಮಂದಿಯನ್ನು 7 ವರ್ಷಗಳಲ್ಲಿ ಹಿಂತಿರುಗಿಸಿ ತರಲಿಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ನೀವು ಬಾಯಲ್ಲಿ ಮಾತ್ರ ಹೇಳ್ತೀರಿ, ಹಲವು ಆರೋಪಗಳನ್ನು ಹೊರಿಸಿದ್ರು. ಏನು ಹೇಳ್ತೀರಿ? 28 ಮಂದಿ ಓಡಿ ಹೋಗಿದ್ದಾರೆ, 4 ಮಂದಿ ಅಲ್ಲ. ಹೆಸರು ಹೇಳಿದ್ರೆ ನನ್ನಲ್ಲಿ. ಮಹೇಶ್ ಅವರೇ ಹೇಳಿ. ನಮ್ಮ ಕಾಂಗ್ರೆಸ್ನ ಮಿತ್ರರಿಗೆ ನಾಚಿಕೆ ಆಗ್ಬೇಕು. ಈ ಓಡಿ ಹೋದವರ ಬಗ್ಗೆ ಮಾತಾಡ್ಲಿಕ್ಕೆ ಅವರಿಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ, ಅಂದ್ರೆ ಡಾಕ್ಯುಮೆಂಟಲ್ ಸಪೋರ್ಟ್ ಇಲ್ಲದೆ, ಯಾವುದೇ ಒಂದು ಅದಕ್ಕೆ
ಜಾಗದ್ದು ಇದಾಗ್ಲಿ ಅಥವಾ ಶ್ಯೂರಿಟಿ ಇಲ್ಲದೆ ಲೋನ್ ಕೊಟ್ಟು ಅವರು ನಮ್ಮ ದೇಶದ ಪ್ರಜೆಗಳು ಮಾತ್ರ ಅಲ್ಲ ಇತರ ದೇಶದ ಪ್ರಜೆಗಳು ಎಂದು ಗೊತ್ತಿದ್ದರೂ ಕೂಡ ಅವರನ್ನು ಎರಡೆರಡು ದೇಶದ ಪಾಸ್ಪೋರ್ಟ್ಗಳಿರುವಾಗ ಅವರಿಗೆ ಲೋನ್ ಕೊಟ್ಟು ಈಗ ಲೋನ್ ವಸೂಲಿ ಮಾಡ್ಲಿಕ್ಕೆ ನಮ್ಮ ಮೇಲೆ ಅಪೇಕ್ಷೆ ಪಡುತ್ತಿರುವುದು ಇವರ ಮೂರ್ಖತನದ ಪರಮಾವಧಿ. ಹೌದು, 28 ಮಂದಿ ಹೋಗಿದ್ದಾರೆ. ಯಾವ ದೇಶಗಳಲ್ಲಿ ಅವರು ಇದ್ದಾರೆ ಆ ದೇಶದ ಜೊತೆ ನಮ್ಮ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸಿಕೊಂಡು, ಉದಾಹರಣೆಗೆ ಮೆಹುಲ್ ಚೋಕ್ಸಿ ಈಗ ಇತ್ತೀಚಿನ ಬೆಳವಣಿಗೆ, ಮೆಹುಲ್ ಚೋಕ್ಸಿ ಆ ಟ್ರಿನಿಡಾಡ್ ಅನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ನಾವು ನಮ್ಮ ರಾಜತಾಂತ್ರಿಕ, ಅದು ಕೂಡ ಕೋವಿಡ್ ಸಂದರ್ಭದಲ್ಲಿ ಅವರಿಗೆ ನೀಡಿದ ಔಷಧಿಯ ಪರವಾಗಿ, ಅವರಿಗೆ ಧರ್ಮಾರ್ಥವಾಗಿ ನೀಡಿದ ಔಷಧಿಯ ಕಾರಣದಿಂದ ನಮ್ಮ ಮೇಲಿರುವ ಋಣದಿಂದಾಗಿ ಅಲ್ಲೇ ವಿರೋಧ ಪಕ್ಷ ವಿರೋಧಿಸಿದರೂ ಕೂಡ ಮೆಹುಲ್ ಚೋಕ್ಸಿಯನ್ನು ಬಂಧನ ಮಾಡುವಲ್ಲಿ ಟ್ರಿನಿಡಾಡ್ ಸರ್ಕಾರವು ಯಶಸ್ವಿಯಾಗಿದೆ. ಅಲ್ಲೇ ಕಾನೂನು ಪ್ರಕ್ರಿಯೆ ಮುಗಿಯಿತು. 28 ಮಂದಿ ಅಲ್ಲ, ಲಿಸ್ಟ್ ಇನ್ನೂ ಕೂಡ ಒಂದು 96 ಮಂದಿ ಇದ್ದಾರೆ. ಎಲ್ಲರನ್ನೂ ತಂದು ಈಗಲೇ ನಮಗೆ ಬ್ರಿಟನ್ನ ನ್ಯಾಯಾಲಯ ಯಾವ ರೀತಿ ನಮಗೆ ಅಲ್ಲಿದ್ದು ಒಂದು ನ್ಯಾಯಾಲಯ ಅಬ್ಸರ್ವೇಷನ್ ಕೊಟ್ಟಿದೆ ಎಂಬುದು ನಮಗೆ ಗೊತ್ತುಂಟು. ಅಂದ್ರೆ ಮಲ್ಯರು ಅಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಸಹಮತದಿಂದಲೇ ಭಾರತ ಬಿಟ್ಟು ಬಂದಿದ್ದಾರೆ ಅಥವಾ ಕಾಂಗ್ರೆಸ್ ಸರ್ಕಾರವೇ ತಪ್ಪು ಮಾಡಿದೆ ಎಂಬುದನ್ನು ಬ್ರಿಟನ್ ಸರ್ಕಾರ ಹೇಳಿದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಮಲ್ಯರವರ ಎಷ್ಟು ಆಸ್ತಿಗಳಲ್ಲಿ ಉಂಟು ಅದನ್ನೆಲ್ಲ ಮುಟ್ಟುಗೋಲಾಕಿ, ಮೆಹುಲ್ ಚೋಕ್ಸಿ ಆಸ್ತಿಗಳನ್ನು ಮುಟ್ಟುಗೋಲಾಕಿ, ಯಾರ್ಯಾರದ್ದು ಎಷ್ಟೆಲ್ಲ ಉಂಟು ಅದನ್ನು ಮುಟ್ಟುಗೋಲಾಕಿ ಸಮಾಜದ ಜನರ ಹಣವು ಜನರ ಬಳಿಗೆ ಸೇರುವಂತ ದೊಡ್ಡ ಪ್ರಯತ್ನ ಮಾಡಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ 7 ವರ್ಷದಲ್ಲಿ ಒಂದೇ ಒಂದು ಈ ರೀತಿಯ ಬ್ಯಾಂಕ್ ಅಲ್ಲಿ MP ಆದಂತ ಕೇಸ್ಗಳು ಇಲ್ಲ. ನಾನು ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಇದಕ್ಕೆ ಕೊಟ್ಟದ್ದು ಅಂದ್ರೆ ಇವರು ಇನ್ನೂ ಕೂಡ ನೀವು ಹೇಳಿದಾಗೆ GST ಬ್ಲಾಕ್ ಮನಿ. ಓಕೆ, ಅದನ್ನ ಬಿಟ್ಬಿಡಿ. ನಾವು 7 ವರ್ಷದ ಅವಧಿಯ ವಿಚಾರವನ್ನ ಮಾತಾಡ್ತಾ ಇದ್ದೇವೆ. ತುಪ್ಪೆಕಲ್ಲೂರ್ ಅವರೇ, ಸಮಸ್ಯೆ ಇರುವುದೇ ಅದೆಲ್ಲ. ನಿಮ್ಮ ಸಾಧನೆಗಳನ್ನ ಹೇಳಿ, ನಿಮ್ಮ ಸಾಧನೆಗಳನ್ನು ಮಾತ್ರ ಹೇಳಿ, ಅಲ್ಲ ನಮಗೆ ಬೇರೆ ಜನಸಾಮಾನ್ಯರಿಗೆ ವಿಚಾರವನ್ನ ಬೇಕಾದದ್ದೇ. ನೀವು ಮಾತಾಡಬೇಡಿ. ನಿಮ್ಮ ಸಾಧನೆಗಳು ಏನಿದೆ ಅವರು ಇನ್ನೂ ಕೂಡ ಅಲ್ಲಿಂದ ಮೂವ್ ಆನ್ ಆಗಿಲ್ಲ. ಅಲ್ಲ, ಜನಸಾಮಾನ್ಯರಿಗೆ ಬೇಕಾದದ್ದೇ ಅಲ್ಲ GST, ನಮಗೆ ಸಂತೋಷವೇ. ಅವರು ಅದನ್ನೇ ಮತ್ತೆ ನಮಗೆ ಅವರು ಮುಂದೆ ಸಮಸ್ಯೆಗೆ ಬಂದು ಬೇಕಾದದ್ದು ಅದೇ ಉತ್ತರ. ಹೇಳಿ. ಅವರು ಇನ್ನೂ ಕೂಡ GST ಅಲ್ಲೇ ಇರ್ಬೇಕು. 2016ರಲ್ಲಿ ಇರ್ಬೇಕು. 21ಕ್ಕೆ ಅವರು ಬರಲೇಬಾರ್ದು. 21, 22, 23ರಲ್ಲಿ ಅವರಿಗೆ ಬರುವಂತ ಬೇರೆ ಯಾವುದು ಪ್ರಮೇಯಗಳು ಕೂಡ ಇಲ್ಲ. ಮತ್ತೊಂದು ಇವರ ಒಂದು ಪಾಯಿಂಟ್ಗೆ ಬಹುಶಃ ತುಂಬಾ ಪ್ರಿಪೇರ್ ಮಾಡಿ ಬರ್ತಾರೆ ನಮ್ಮ ಸ್ನೇಹಿತರು. ಅವರು ಕಾಂಗ್ರೆಸ್ ನಲ್ಲಿ ರಾಹುಲ್ ಗಾಂಧಿಗಿಂತ ಕೂಡ 100% ಬೆಟರ್ ಎಜುಕೇಟೆಡ್ ಮತ್ತು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ. ನಿಮ್ಮ ಸರ್ಟಿಫಿಕೇಟಿನ ಅಗತ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಬಿಜೆಪಿ ಅವರಿಗೆ ಮಾತ್ರ ಅರ್ಥ ಆಗಿಲ್ಲ ಅಷ್ಟೇ. ಫಾರಿನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ರು. ತಾವು ತಮ್ಮ ಹೋಮ್ವರ್ಕ್ ಇನ್ನೊಮ್ಮೆ ಮಾಡ್ಕೊಳ್ಳಿ. 800%, ನಾನು ಇದನ್ನು ರಿಪೀಟ್ ಮಾಡ್ತೇನೆ, 800%. 2014ರಲ್ಲಿದ್ದ ಫಾರಿನ್ ಇನ್ವೆಸ್ಟ್ಮೆಂಟಿಗೂ 2021ರಲ್ಲಿ ಇರುವಂತ ಫಾರಿನ್ ಇನ್ವೆಸ್ಟ್ಮೆಂಟಿಗೂ ವ್ಯತ್ಯಾಸ 800%. ನೆನಪಿಟ್ಕೊಳ್ಳಿ ಇದನ್ನು. ಯಾವ ಕಂಪನಿಯವರು ಎಷ್ಟು ಸಾವಿರ ಇಲ್ಲಿ ಡಾಲರ್ ಹಾಕಿದ್ದಾರೆ ನೀವು ಅಂಕಿಅಂಶ ಹೇಳಿ. ಯಾವ ಕಂಪನಿಯವರು ಯಾವ ದೇಶ ಹೇಳಿ. ನಿಮ್ಮ ಪರ್ಸೆಂಟೇಜ್ ನೀವು ಇಲ್ಲಿ ಸುಳ್ಳನ್ನ ನೀವು ಈ ಮಾಧ್ಯಮದ ಮುಖಾಂತರ ನೀವು ವೀಕ್ಷಕರಿಗೆ ಕೊಡಬೇಡಿ. ಅದರಲ್ಲಿ ನೀವು ನಿಸ್ಸೀಮರಿದ್ದೀರಿ, ನಂಗೆ ಗೊತ್ತಿದೆ. ಯು ಟೆಲ್ ಮಿ ವಿಚ್ ನೇಷನ್ ಇನ್ವೆಸ್ಟೆಡ್ ಹಿಯರ್ ಇನ್ ಇಂಡಿಯಾ. ನೀವು ಹೇಳಿದ ಎಲ್ಲ ಅಂಕಿಅಂಶಗಳನ್ನು ಇಟ್ಕೊಂಡು ಬರ್ತಾರೆ. ಈಗ ಜಸ್ಟ್ ನಿಮಗೆ ಪರ್ಸೆಂಟೇಜ್ ಹೇಳಿದ್ ಯಾವ ರೀತಿ ನಿಮ್ಮಲ್ಲಿ ಇಲ್ಲ ಹೇಳಿ. ಅದಕ್ಕೆ ಯಾವ ದೇಶ ಇಲ್ಲಿ ಹಣವನ್ನ ಹೂಡಿಕೆ ಮಾಡಿದೆ ನಿಮ್ಮ ದೇಶದ ಹೆಸರು ಹೇಳಿ. ಯಾರು ಇಲ್ಲ ಇಲ್ಲಿ. ಮಾಹಿತಿಗೆ ಇನ್ನೊಂದು ಹೇಳಿ. ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಚೈನಾವನ್ನನ್ನು ಬಿಟ್ಟು, ಯಾಕೆಂದ್ರೆ ಚೈನಾ ತಯಾರು ಮಾಡಿದ ವ್ಯಾಕ್ಸಿನ್, ಚೈನಾ ತಯಾರು ಮಾಡಿದ ವೈರಸ್ನಿಂದಾಗಿ ಚೈನಾದ GDPಗೆ ಪೆಟ್ಟು ಕೊಟ್ಟಿಲ್ಲ. GDP ನಂತರ ಬೇರೆ ಯಾವ್ದಾದ್ರು ರಾಷ್ಟ್ರಗಳು ಚೈನಾವನ್ನು ಬಿಟ್ಟು ಮೇಲೆದ್ದಿದ್ದರೆ ಪುನಃ ಬೌನ್ಸ್ ಬ್ಯಾಕ್ ಆಗಿದ್ರೆ ಅದು ಭಾರತ ಮಾತ್ರ. ನೆನಪಿಟ್ಕೊಳ್ಳಿ, 2014ರಲ್ಲಿ 13%ಗೆ ಹುಟ್ಟಿದ್ದ ಇನ್ಫ್ಲೇಷನ್, ರಿಟೇಲ್ ಮಾರ್ಕೆಟ್ ಇನ್ಫ್ಲೇಷನ್, ಈ ಕಷ್ಟ ಕಾಲದಲ್ಲೂ ಕೂಡ ಇನ್ನೂ ಏನು ನಿಮ್ಮ ಮಾಲವಿಕಾ ಹೇಳಿದ್ರ? ವಾಟ್ಸಪ್ ಯೂನಿವರ್ಸಿಟಿ ಚಾನ್ಸಲರ್ ಇದಾರಲ್ಲ, ಅವ್ರು ಹೇಳಿದ್ರ ಈ ಅಂಕಿಅಂಶಗಳನ್ನ? ಇನ್ನೂ ಕೂಡ 7% ಆಸುಪಾಸಿನಲ್ಲಿಯೇ ನಾವು ಇದ್ದೇವೆ ಎಂಬುದನ್ನು ನಾನು ನನ್ನ ಮಿತ್ರರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಇನ್ನು ಎಂಪ್ಲಾಯ್ಮೆಂಟ್ ಬಗ್ಗೆ ಇವರು ಅರಣ್ಯ ರೋದನ ನಡೀತಾ ಉಂಟು. ಇಷ್ಟೆಲ್ಲ ಇಲೆಕ್ಷನ್ 2019 ಇಲೆಕ್ಷನ್ ಸಮಯದಲ್ಲಿ ಕೂಡ ಇವರು ಎಂಪ್ಲಾಯ್ಮೆಂಟ್ ಬಗ್ಗೆ ಅರಣ್ಯ ರೋದನ ಮಾಡಿದ್ರು. ಯಾವುದೇ ಅಂಕಿಅಂಶಗಳು ಕೊಡ್ತಾ ಇಲ್ಲ. ಬಾಯಿಗೆ ಬಂದಾಗೆ 12,50,00,000 SME ಅಂತ ಹೇಳ್ತಾ ಇದ್ದಾರೆ.
ಅದು ನಮ್ಮ ಪ್ರಾವಿಡೆಂಟ್ ಫಂಡ್ ನಿಂದ ಎಷ್ಟು ಖಾತೆಗಳು ನಿಷ್ಕ್ರಿಯವಾಗಿ ಇದರಲ್ಲಿ ಏನಾದ್ರು ಅಂಕಿಅಂಶಗಳು ಉಂಟಾ? ಎಷ್ಟು ಮಂದಿ ಸ್ಟಾರ್ಟ್ಅಪ್ ಸ್ಟ್ಯಾಂಡ್ ಅಪ್ ಗಳಲ್ಲಿ ಲೋನ್ ಇಟ್ಕೊಂಡು ಅದು ಕ್ಲೋಸ್ ಅಪ್ ಆದದ್ದು ಏನಾದ್ರು ಇದರಲ್ಲಿ ಅಂಕಿಅಂಶಗಳು ಉಂಟಾ? ಇಲ್ಲ. ಏನು ಅಂಕಿಅಂಶಗಳಿಲ್ಲದ್ರೆ ದೂಷಿಸಬೇಕು. ಅಂದ್ರೆ ಹಾಸ್ಯಾಸ್ಪದ ಎಷ್ಟೋ ತನಕ ಅಂದ್ರೆ ಇವರ ರಾಷ್ಟ್ರೀಯ ವಕ್ತಾರರಿಗೆ ಸಿಕ್ಕಿದ್ದು 7 ವರ್ಷದಲ್ಲಿ 7 ಪಾಯಿಂಟ್ ಮಾತ್ರ. ಖುಷಿ ಆಯ್ತು ನನಗೆ. ಒಂದು ಸರ್ಕಾರದ ವಿರುದ್ಧ ವರ್ಷಕ್ಕೆ 1 ಪಾಯಿಂಟ್ ಇವರಿಗೆ ಸಿಗ್ತಾ ಉಂಟು. 7 ವರ್ಷದಲ್ಲಿ 7 years 7 ಪಾಯಿಂಟ್. ಭಾರತ್ ಮಾತಾ ಕಿ ಕಹಾನಿ ಅಂತ ಮಾಡಿದ್ದಾರೆ. ಭಾರತ ದೇಶವನ್ನು ಭಾರತ್ ಮಾತಾ ಅಂತ ಒಪ್ಪುವಂತ ಪರಿಸ್ಥಿತಿಗೆ ಇವತ್ತು ಇವರನ್ನು ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಮೋದಿ ಸರ್ಕಾರದ 7 ವರ್ಷದ ಸಾಧನೆ. ಓಕೆ, ಸೈಯಫ್ ಅವರು ಕೆಲವು ಸಮರ್ಥನೆಗಳನ್ನು ಕೊಟ್ಟರು. ನಾವು ಚೈನಾ ಬಿಟ್ರೆ ಉಳಿದಂತೆ ಒಂದು ನಿಮಿಷ. ಅವರು ತುಪ್ಪೇಕಲ್ಲೂರ್ ಅವರು ಒಂದು ಮಾತನ್ನ ಹೇಳಿದ್ರು, ಎಲ್ಲಿಂದ ಅಂಕಿಅಂಶ ಸಿಕ್ಕಿದೆ, ನಿರುದ್ಯೋಗ ಆಗಿದೆ, ಇಲ್ಲಿ ನೋಟು ಅಪನಗದೀಕರಣದಲ್ಲಿ 50 ಲಕ್ಷ ಜನರು ಕೆಲಸವನ್ನ ಕಳ್ಕೊಂಡಿದ್ದಾರೆ, ಏನು ಕೊರೋನಾ ಬಂದ ಮೇಲೆ 12.5 ಕೋಟಿ ಜನ ಕಳ್ಕೊಂಡಿದ್ದಾರೆ, ನಿಮಗೆ ಎಲ್ಲಿಂದ ಸಿಕ್ತು ಅಂತ ಕೇಳಿದ್ರು. ನೋಡಿ ಸ್ವಾಮಿ, CMIE ಕೇಳಿಸ್ಕೊಳ್ಳಿ ನೀವು ಸರಿಯಾಗಿ, ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಇಕಾನಮಿ, ಇದು ಸೆಂಟ್ರಲ್ ಗವರ್ಮೆಂಟಿನ ಒಂದು ಬಾಡಿ. ಅವರು ಕೊಟ್ಟಂತ ಒಂದು ಅಂಕಿಅಂಶವನ್ನ ಹೇಳ್ತಾ ಇದ್ದೇನೆ. ಇದು ವಿನಯರಾಜ್ ಅವರ ಪಾಕೆಟ್ ಇಂದ ಹಾಕಿದ್ದಲ್ಲ, ನಿಮ್ಮ ಸರ್ಕಾರದ ಏಜೆನ್ಸಿ ಹೇಳಿರುವಂತದ್ದು. ಗೂಗಲ್ ಮಾಡಿ ನಿಮ್ಗೆ ಸಿಗತ್ತೆ. ಎಸ್, ಮಹೇಶ್ ಅವರೇ ಅದಕ್ಕೆ ಉತ್ತರ ಕೊಡಿ. ಅಲ್ಲ, ಅದು ನೀವು ಪ್ರಶ್ನೆಯನ್ನು ಕೇಳಿದ್ರಿ, ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ವಿನಯರಾಜ್ರವರು ಕೇಂದ್ರ ಸರ್ಕಾರದ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಯಾವುದೇ ಒಂದು ಸಂಸ್ಥೆ ಅಥವಾ ಟೂಲ್ ಕಿಟ್ ವರದಿ ಕೊಡುವಂತ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವರಿಗೆ ಕೊಟ್ಟ ವರದಿಯನ್ನು ಬೇರೆ ಸಂಸ್ಥೆಯ ಹೆಸರಿನಲ್ಲಿ ಹೇಳುವುದನ್ನು ಬಿಟ್ಬಿಡ್ಬೇಕು. ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಗೆ ಮ್ಯಾಕ್ಸಿಮಮ್ ನಾವು ರೆಫರೆನ್ಸ್ ಆಗಿ ತಗೊಳ್ಳುವಂತದ್ದು ಪ್ರಾವಿಡೆಂಟ್ ಫಂಡ್. ನಮ್ಮ ದೇಶದ ಪ್ರತಿಯೊಬ್ಬ ಎಂಪ್ಲಾಯಿಗೂ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದು 2014 ನಂತರ ಅನ್ಆರ್ಗನೈಸ್ಡ್ ಲೇಬರ್ ಸೆಕ್ಟರ್ಗಳಿಗೂ ಕೂಡ ಪ್ರಾವಿಡೆಂಟ್ ಫಂಡ್ ಮತ್ತು ESI ಮಾಡುವಂತ ವ್ಯವಸ್ಥೆಯನ್ನು ಮೋದಿ ಸರ್ಕಾರ ಮಾಡಿದೆ. ಆ ಫಿಗರ್ಸ್, ಆ ಫ್ಯಾಕ್ಟ್ಸ್ ಗಳು ಏನ್ ಹೇಳ್ತವೆ ಎಂಬುದನ್ನು ಇವರು ನೋಡ್ಕೊಳ್ಬೇಕೆ ಹೊರತು ಇವರ ಒಂದು ಅಂಕಿಅಂಶಕ್ಕೆ ರಾಜ್ಯದ ಅಥವಾ ಕೇಂದ್ರದ ಒಂದು ಸಂಸ್ಥೆ ಹೆಸರನ್ನು ಸೇರಿಸಿ ಹೇಳುವುದಂತ ನಿಲ್ಲಿಸಬೇಕು. ಮೂರ್ಖರು ಇಲ್ಲಿ ಯಾರು ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಬುದ್ಧಿವಂತರಾದ ಕಾರಣ ಪ್ರತಿಯೊಂದು ಮಾಹಿತಿಯನ್ನು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಡಿಜಿಟಲ್ ಯುಗದಲ್ಲಿ ಅವಕಾಶ ಇರುವ ಕಾರಣ ಪ್ರತಿಯೊಬ್ಬರು ಅದನ್ನು 2ನೇ ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಉತ್ತರ ಕೊಡ್ತಾ ಇದ್ದಾರೆ. ನೋಡಿ, ಈ ಅಂಕಿಅಂಶ ಹೇಳಿದ್ರಲ್ಲ ನೀವು, ನಿರುದ್ಯೋಗ ಬಂದಿದೆ ಅಂತ ಹೇಳಿ ಯಾರು ಹೇಳಿದ್ರು ಅಂತ ಹೇಳುವಂತ ಒಂದು ಪ್ರಶ್ನೆಯನ್ನ ಕೇಳಿದ್ರಿ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಇಕಾನಮಿ, CMIE ಅಂತ ಹೇಳಿ ಕೇಂದ್ರ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ಇದೆ. ಅವರ ಅಂಕಿಅಂಶವನ್ನ ಹೇಳ್ತಾ ಇದ್ದೇನೆ ನಿಮ್ಗೆ. ನಿಮ್ಮ ಸರ್ಕಾರದ ಅಂಕಿಅಂಶ, ಕೇಂದ್ರ ಸರ್ಕಾರದ ಅಂಕಿಅಂಶ ಮೇಲೆ ನಾನು ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ ಮಾಡಿದ್ದನ್ನ 7 ವರ್ಷದಲ್ಲಿ ಮಾರಾಟ ಮಾಡಿದ್ರಿ. ರೈಲ್ವೆ ಮಾರಾಟ ಮಾಡಿದ್ರಿ, ಏರ್ಪೋರ್ಟ್ ಮಾರಾಟ ಮಾಡಿದ್ರಿ, ಸೀಪೋರ್ಟ್ ಗಳನ್ನ ಮಾರಾಟ ಮಾಡಿದ್ರಿ, ONGC ಮಾರಾಟ ಮಾಡಿದ್ರಿ, MTNL BSNL ಅನ್ನ ಸೇಲ್ಗಿಟ್ಟಿದ್ದೀರಿ. ಈಗ ಏರ್ ಇಂಡಿಯಾವನ್ನು ಕೂಡ ನೀವು ಸೇಲ್ ಮಾಡ್ಲಿಕ್ಕೆ ನೀವು ಬಿಡ್ ಕರೆದಿದ್ದೀರಿ, ನೆನಪಿಟ್ಕೊಳ್ಳಿ ನೀವು. ಹೌದು, ನೀವು 2014 ಮುಂದೆ ನಿಮ್ಮ ಪಕ್ಷದ ಮಹಾನ್ ನಾಯಕಿ, ನಮ್ಮ ದೇಶವನ್ನು ಅತ್ಯುತ್ತಮವಾಗಿ ಆಡಳಿತ ಮಾಡಿದಂತ ಇಂದಿರಾ ಗಾಂಧಿಯವರ ಹೆಸರನ್ನಿಟ್ಟಂತ ದೆಹಲಿ ಏರ್ಪೋರ್ಟ್ ಅನ್ನು ಯಾರಿಗೆ ಮಾರಾಟ ಮಾಡಿದ್ದು, ಯಾರು ಮಾರಾಟ ಮಾಡಿದ್ದು, ಯಾಕೆ ಮಾರಾಟ ಮಾಡಿದ್ದು ಅಂತ ಹೇಳ್ತೀರಾ? ಕ್ಷಮಿಸಿ, ಆ ಮಾರಾಟ ಎಂಬ ಶಬ್ದವನ್ನು ವಾಪಸ್ಸಿಕೊಳ್ತೇನೆ. ಮಾರಾಟ ಮಾಡಿದ್ದಲ್ಲ, ನಿರ್ವಹಣೆಗೆ, ರನ್ ಮಾಡ್ಲಿಕ್ಕೆ, ಅದನ್ನು ಯಾವ ರೀತಿ ನಾವು ಆಸ್ಪತ್ರೆಗಳಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಅಥವಾ ಆಸ್ಪತ್ರೆಯನ್ನು ಮೇಂಟೈನ್ ಮಾಡ್ಲಿಕ್ಕೆ ನಾವು ಖಾಸಗಿಯವರಿಗೆ ವಹಿಸಿಕೊಡ್ತೇವೆ, ಅದೇ ರೀತಿ ಈ ಸಂಸ್ಥೆಗಳನ್ನು ರನ್ ಮಾಡ್ಲಿಕ್ಕೆ ಖಾಸಗಿಯವರಿಗೆ ವಹಿಸಿಕೊಟ್ಟದ್ದು. ನಿಮ್ಮ ಈ ಮಾರಾಟ ಎಂಬ ಶಬ್ದ ನಿಮ್ಮ ಜ್ಞಾನವನ್ನು ಸೂಚಿಸುತ್ತದೆ. ಅದೇ ರೀತಿ ಇವತ್ತು ಸಾರ್ವಜನಿಕ ರಂಗದಲ್ಲಿ ನಡೆಯುತ್ತಿರುವಂತ ಭ್ರಷ್ಟಾಚಾರಗಳು, ಅದರಿಂದ ವಿಮುಕ್ತಿಗೊಳ್ಳಲು ಮತ್ತು ಸೇವೆಯಲ್ಲಿ ತುಂಬಾ ಸೂಕ್ಷ್ಮತೆಯನ್ನು, ಸೇವೆಯಲ್ಲಿ ಆಗುತ್ತಿರುವಂತ ಅಡಚಣೆಗಳ ಸೂಕ್ಷ್ಮತೆಯನ್ನು ಅನುಭವಿಸಿ ಗ್ರಾಹಕರಿಗೆ ಉತ್ತಮ ಸೇವೆ ಸಿಗುವ ಒಂದೇ ಒಂದು ಕಾರಣಕ್ಕೋಸ್ಕರ
ಲಾಭದಾಯಕವಾದ, ಕಾಂಪಿಟೇಟಿವ್ ಆದ ಮತ್ತು ಉತ್ತಮ ಸೇವೆ ಸಿಕ್ಕುವ ಕಾರಣಕ್ಕೋಸ್ಕರ ಇದನ್ನು ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ ಅನ್ನು ಪ್ರೈವೇಟೈಸ್ ಮಾಡಿದ್ದಾರ ಕಾಂಗ್ರೆಸ್ ಸರ್ಕಾರ ಇರುವಾಗ, ಅದೇ ರೀತಿ ಈಗ ಈ ಸಂಸ್ಥೆಗಳನ್ನು ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ ಹೊರತು ಅದನ್ನು ಮಾರಾಟ ಮಾಡುವುದಲ್ಲ. ಎಸ್ ಎಸ್ ನೋಡಿ, ನಾನು ಹೇಳ್ತೇನೆ. ವಿನಯರಾಜ್ರೆ, ಒಂದು ನಿಮಿಷ ಇವರು ಮಾತಾಡಲಿ. ನೀವು ಕೆಲವು ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಕೇಳಿಸಿಕೊಂಡಿರಿ ಮತ್ತು ನೀವು ರಾಜಕೀಯಕ್ಕೆ ಹೊಸಬರು ಕೂಡ. ಈ 2024ರಲ್ಲಿ ನೀವು ಯಾವ ಬದಲಾವಣೆಯನ್ನು ನಿರೀಕ್ಷಿಸ್ತೀರಿ? ಅಲ್ಲಿ 2024 ನಾ ಒಂದು 2 ಪಾಯಿಂಟ್ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಈ ಸರ್ಕಾರದ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ BJP ಯಾವುದೇ ಸಮಸ್ಯೆ ಬರಲಿ ಅವರದನ್ನು ರೆಸ್ಪಾನ್ಸಿಬಿಲಿಟಿ ತೆಗೆಯುವುದಿಲ್ಲ. ಈಗ ಕೊರೋನಾದಲ್ಲಿ ಏನು ಎಫೆಕ್ಟ್ ಆಯಿತು ಅದನ್ನು ಅವರು ಸ್ಟಾರ್ಟಿಂಗಲ್ಲಿ ಲಾಸ್ಟ್ ಇಯರಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ರು, ಒಂದು ಸಂಘಟನೆಯ ಮೇಲೆ ಆರೋಪ ಹಾಕಿದ್ರು, ತಬ್ಲಿಕ್ಕಿ ಜಮಾತ್ನ ಮೇಲೆ ಆರೋಪ ಹಾಕಿದ್ರು, ಅದು ಇಶ್ಯೂವನ್ನು ಡೈವರ್ಟ್ ಮಾಡಿದ್ರಲ್ಲಿ. ಅದೇ ರೀತಿ ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಆಯಿತು, ಅದು ಫೈಲಿಯರ್ ಅಂತ ಗೊತ್ತಾಯ್ತು. ಅದನ್ನು ಇಷ್ಟರವರೆಗೆ ಅವರು ಒಪ್ಪಲಿಲ್ಲ, ಅದನ್ನು ಫೈಲಿಯರ್ ಅಂತ. ಈಗಲೂ ಕೂಡ ಅವರು ಏನು ಹೇಳ್ತಿದ್ದಾರೆ, ವಿಶ್ವದಲ್ಲೇ ನಾವು ವಿಶ್ವಗುರು ಆಗಿದೆ ಅಂತೇಳಿ. ಫೈಲಿಯರ್ ಇದೆ ಅಂತ ಹೇಳಿ ಒಪ್ಪಿಕೊಳ್ಳೋದಿಲ್ಲ. ಒಪ್ಪಿಕೊಂಡ್ರೆ ಅಲ್ಲ ಅದು ಸರಿಯಾಗುದು. ಈಗ ಏನಾದ್ರೂ ಸಮಸ್ಯೆ ಇದೆ ನಿಮ್ಮ ಎದುರು ಒಪ್ಪಿಕೊಂಡ್ರೆ ಮತ್ತೆ ಅವ್ರು ಹೇಗೆ ರಾಜಕೀಯ ಮಾಡುದು? ಅಲ್ಲಿ ನನಗೆ ರೋಗ ಒಪ್ಪಿಕೊಳ್ಳಿಕ್ಕೆ ಆಗಲ್ಲ. ಅವ್ರು ರಾಜಕೀಯ ಪಕ್ಷ. ರಾಜಕೀಯ ಬೇಕಾ ಅಲ್ಲ ದೇಶ ಬೇಕಾ? ಮೋದಿ ಮುಖ್ಯನಾ ದೇಶ ಮುಖ್ಯನಾ? ತೀರ್ಮಾನ ಮಾಡಲಿ ಅವರು. ಮೋದಿ ಇವತ್ತಲ್ಲ ನಾಳೆ ಎಲೆಕ್ಷನ್ ಸೋತ್ರ ಪ್ರಧಾನಿ ಹೋಗ್ಬೋದು. ದೇಶ ಇರ್ತದಲ್ಲ, ನಮಗೆ ದೇಶ ಅಲ್ಲ ಮುಖ್ಯ, ಇದು ಪಕ್ಷ ಮುಖ್ಯನಾ? ಪಕ್ಷ ಮುಖ್ಯ ಆದ್ರೆ ನೀವು ಮತ್ತೆ ನಾವು ದೇಶಭಕ್ತರು ಅಂತ ಹೇಳ್ತೀರಿ. ಯಾವ ದೇಶಭಕ್ತರು? ಇದು ಮೈನ್ ನಾನು ಕೇಳ್ತಾ ಇದ್ದು. ಒಂದು ಒಪ್ಪಿಕೊಳ್ತಾ ಇಲ್ಲ, ಸಮಸ್ಯೆಯನ್ನು ಒಪ್ಪಿಕೊಳ್ತಾ ಇಲ್ಲ. ಒಪ್ಪಿಕೊಂಡ್ರೆ ಏನಾದ್ರು ಮಾಡ್ಬೋದು, ಸಮಸ್ಯೆ ಮಾಡ್ಬೋದು. ಜನರು ಇದು ವಿರೋಧ ಪಕ್ಷದನ್ನು ಈಗ ಕೆಲವೊಮ್ಮೆ ಅವರು ಆರೋಪ ಮಾಡ್ತಾರೆ, ವಿರೋಧ ಪಕ್ಷದವರು ನಮಗೆ ಸಹಾಯ ಮಾಡ್ತಾ ಇಲ್ಲ, ನಮ್ಮನ್ನು ಖಾಲಿ ಟೀಕಿಸ್ತಾ ಇದ್ದಾರೆ. ವಿರೋಧ ಪಕ್ಷದವರು ಟೀಕಿಸ್ಲಿಕ್ಕೆ ಇರುವುದು. ಟೀಕಿಸುದು ಯಾಕಂತ ಹೇಳಿದ್ರೆ ನೀವು ಸರಿ ಮಾಡ್ಬೇಕಂತ ಹೇಳಿ. ವಿರೋಧ ಪಕ್ಷದಲ್ಲಿ ಮತ್ತೆ ನಿಮ್ಮನ್ನು ಕೂತು ಹೊಗಳುವುದಲ್ಲ, ಅಪ್ರಿಶಿಯೇಟ್ ಮಾಡ್ಲಿಕ್ಕಿಲ್ಲ, ಟೀಕಿಸೋದು ಮಾತ್ರ. ಅಪ್ರಿಶಿಯೇಟ್ ಮಾಡುವಲ್ಲಿ ಮಾಡುವುದಲ್ಲ. ನಿಮ್ಮನ್ನು ಹೊಗಳುದಾದ್ರೆ ಮತ್ತೆ ನಿಮ್ಮ ಪಕ್ಷದವರು ಯಾಕೆ ಮತ್ತೆ ಕಾಂಗ್ರೆಸ್ನವರು? ಎಸ್ ಮಹೇಶ್ ಅವರೇ, ನಿಮ್ಮ ಮಾಹಿತಿಗೆ ಇನ್ನೊಂದು ಕೊಡ್ತಾ ಇದ್ದೇನೆ. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಬಂದ ಬಳಿಕ 10 ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ, ವಿಧಾನಸಭಾ ಚುನಾವಣೆ ನಡೆದಿದೆ, ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ. ಇದರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರುವುದು ಕೇವಲ 4 ರಾಜ್ಯಗಳಲ್ಲಿ, ಒಂದು ಪುದುಚೇರಿ ಸೇರಿಕೊಂಡು 4 ಕಡೆಗಳಲ್ಲಿ ಮಾತ್ರ. ಉಳಿದಂತೆ ಬಿಜೆಪಿಗೆ ಅಧಿಕಾರ ಸಿಕ್ಕಿಲ್ಲ. ಪ್ರಧಾನಿ ಮೋದಿ ಅವರ ಬಗ್ಗೆ ನೀವು ಯಾವುದೇ ಸಮರ್ಥನೆ ಮಾಡಿ, ಆದರೆ ನಿಧಾನಕ್ಕೆ ಜನರು ಬಿಜೆಪಿಯಿಂದ ದೂರ ಹೋಗ್ತಾ ಇದ್ದಾರೆ ಅನ್ನುವ ಸೂಚನೆ ಅಲ್ವಾ ಇದು? ಇಲ್ಲ, ನೀವು ಕೇರಳದಿಂದ ಪಶ್ಚಿಮ ಬಂಗಾಳ ತನಕ ಗಮನಿಸಿದ್ರೆ ಎಲ್ಲಿ ಬಿಜೆಪಿಯ ಎಕ್ಸಿಸ್ಟೆನ್ಸೇ ಇರಲಿಲ್ಲ. ಅಲ್ಲಿ ಸಿಕ್ಕುವಂತ ಮತ ಪ್ರಮಾಣಗಳನ್ನು ಗಮನಿಸಿದರೆ ಬಿಜೆಪಿ ದಿನದಿಂದ ದಿನಕ್ಕೆ, ತಮಿಳುನಾಡು ಕೂಡ ಸೇರಿಸಿ, ಬಿಜೆಪಿ ದಿನಕ್ಕೆ ಬೆಳೀತಾ ಇದೆ. ಪುದುಚೇರಿಲಂತ ರಾಜ್ಯಗಳಲ್ಲಿ ಕೂಡ ಇತರ ಮಿತ್ರ ಪಕ್ಷಗಳನ್ನು ಸೇರಿಸಿಕೊಂಡು ಅಧಿಕಾರಕ್ಕೆ ಬರ್ತಾ ಇದೆ. ತುಂಬಾ 2-3 ಸೀಟಿನಿಂದ 82 ಸೀಟ್ 88 ಸೀಟ್ ಬರುವಷ್ಟು ತನಕ ಪಶ್ಚಿಮ ಬಂಗಾಳದಲ್ಲಿ ಬೆಳೆದಿದೆ. ಕೇರಳದಲ್ಲಿ ಕೂಡ 11% ಇಂದ 16% ತನಕ ಮತ ಬಂದಿದೆ. ಮತ್ತು ನೀವು ಹೇಳಿದ್ದು ಹೌದು, ಬಿಜೆಪಿಗೆ ಇಂಡಿವಿಜುವಲ್ ಆಗಿ 3 ಗೇನ್ ಆಗಿದ್ರು, ಮೈತ್ರಿ ಪಕ್ಷ NDA ಜೊತೆ 7 ಗೇನ್ ಆಗಿದೆ. ಅಂದ್ರೆ 10ರಲ್ಲಿ 7, ಸುಮಾರು 70% ಸ್ಟ್ರೈಕ್ ರೇಟ್. ಕಾಂಗ್ರೆಸ್ ತಾನು ಇದ್ದ 7 ಸೀಟ್ಗಳನ್ನು ಕಳೆದುಕೊಂಡು 3 ಕ್ಷೇತ್ರಗಳಲ್ಲಿ, ಅದು ಕೂಡ ರಾಜಸ್ಥಾನದಂತ ಇದರಲ್ಲಿ ಅದು ಒಂದು ಟರ್ನ್ ಅಲ್ಲಿ ಬರುವಂತ ಇಲೆಕ್ಷನ್. ಒಂದು ಇಲೆಕ್ಷನ್ ಅಲ್ಲಿ ಅವರು ಒಂದು ಪಕ್ಷಕ್ಕೆ ಕೊಟ್ಟರೆ ಇನ್ನೊಂದು ಇಲೆಕ್ಷನ್ ಇನ್ನೊಂದು ಪಕ್ಷಕ್ಕೆ ಕೊಡ್ತಾರೆ. ಮತ್ತು ಛತ್ತೀಸ್ಗಢ ಮತ್ತು ಜಾರ್ಖಂಡ್ಗಳನ್ನು ಉಳಿಸಿಕೊಳ್ಳುವಲ್ಲಿ ಸಫಲತೆ ಹೊಂದಿದ್ದಾರೆ ಹೊರತು ತಾನು ಆಡಳಿತ ಮಾಡುತ್ತಿದ್ದ ದಕ್ಷಿಣ ಭಾರತ, ಯಾವಾಗ ಅದು ಕಾಂಗ್ರೆಸ್ ಅಂದ್ರೆ ದಕ್ಷಿಣ ಭಾರತ ಇತ್ತ, ಯಾವಾಗ ಕಾಂಗ್ರೆಸ್ನ ಅಧಿನಾಯಕಿ ಇಂದಿರಾ ಗಾಂಧಿ ಅವರು ಉತ್ತರ ಭಾರತದ ಜನರ ಮೇಲೆ ನಂಬಿಕೆ ಇಲ್ಲದೆ ದಕ್ಷಿಣ ಭಾರತದ ಚಿಕ್ಕಮಂಗಳೂರು ಕ್ಷೇತ್ರ, ಅಂದ್ರೆ ನಮ್ದು ಬೆಳ್ತಂಗಡಿ ಸೇರಿ, ಕಾರ್ಕಳ ಬೆಳ್ತಂಗಡಿ ಸೇರಿ ಅಲ್ಲಿ ಬಂದು ಯಾವಾಗ ಸ್ಪರ್ಧಿಸಿದ್ರ, ಅಂತ ಭಾಗದಲ್ಲಿ, ಭಾರತದ ಭೂಪಟದ ಅಂತ ಭಾಗದಿಂದ ಮಾಯಾಗಿ ಹೋಗಿದೆ. ದಕ್ಷಿಣ ಭಾರತವು ಕಾಂಗ್ರೆಸ್ ಮುಕ್ತ ಆಗಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಉಂಟು. ಎಕಾನಾಮಿಕ್ ಫೈಲಿಯರ್ ಅಂತ ಹೇಳಿದ್ರೆ ನಿಮ್ಮ ಪಕ್ಷದೇ ಸುಬ್ರಹ್ಮಣ್ಯ ಸ್ವಾಮಿ ಅವರೇ, ಯಶವಂತ್ ಸಿನ್ಹಾ ಅವರೇ, ಅವರೆಲ್ಲ ನಿಮ್ಮ ಪಕ್ಷದವರೇ. ಸಯ್ಯಫ್ ಅವರೇ, ಇದು ರಾಹುಲ್ ಗಾಂಧಿ ಅವರು ಹೇಗೆ ಕೇಂದ್ರ ಸರ್ಕಾರವನ್ನು ಟೀಕಿಸ್ತಾ ಇದ್ದಾರೋ, ಆದರೆ ಅದಕ್ಕೆ ಪೂರಕವಾಗಿ ಹಿರಿಯ ನಾಯಕರು ಅವರಿಗೆ ಸ್ಪಂದಿಸ್ತಾ ಇಲ್ಲ, ಅವರಿಗೆ ಬೆಂಬಲ ಕೊಡ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಸಾಗುವ ಒಂದು ದಾರಿ ಬೇರೆ, ಹಿರಿಯರ ವಿಚಾರಧಾರೆಯೇ ಬೇರೆ. ಕಾಂಗ್ರೆಸ್ ಹೀಗೆ ಕವಲು ಹಾದಿಯಲ್ಲಿ ಇರುವುದರಿಂದಲೇ ಬಿಜೆಪಿಗೆ ಸರಿಯಾದ ಟಕ್ಕರ್ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲ, ನಾನು ಏನು ನೀವು ಹೇಳ್ತೀರಿ ಅದಕ್ಕೆ ಖಂಡಿತವಾಗಿ ಕೂಡ ನಾನು ನನ್ನ ಆಕ್ಷೇಪವನ್ನು ವ್ಯಕ್ತಪಡಿಸ್ತೇನೆ. ಅಂಥದ್ದು ಯಾವುದೇ ರೀತಿಯ ಭಿನ್ನಮತ ಅಂತ ಇಲ್ಲ. ರಾಜಕೀಯ ಅಂತ ಆದಮೇಲೆ ಅವರವರ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವರವರು ಸ್ವತಂತ್ರರಿರ್ತಾರೆ. ಪಕ್ಷದ ವೇದಿಕೆಯಲ್ಲಿ ಅವರು ಹಿರಿಯರು ಅವರ ಒಂದು ವಿಚಾರಧಾರೆಗಳನ್ನು ಹೇಳ್ತಾರೆ.
ರಾಹುಲ್ ಗಾಂಧಿಯವರು ಒಂದು ವಿಚಾರಧಾರೆಗಳನ್ನು ಹೇಳ್ತಾರೆ. ಆದರೆ ಒಟ್ಟಾರೆಯಾಗಿ ಈ ದೇಶಕ್ಕೆ, ಈ ಪಕ್ಷಕ್ಕೆ ಯಾವುದು ಒಳ್ಳೆಯದಾಗ್ತದೆ ಅದನ್ನು ತೆಗೆದು ಮುಂದಕ್ಕೆ ಸಾಗುವಂಥದ್ದು ಕಾಂಗ್ರೆಸ್ ಪಕ್ಷದ, ಅಂದರೆ ಕಾಂಗ್ರೆಸ್ ಪಕ್ಷದ ಒಳಗೆ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಆದ್ದರಿಂದ ಈ BJP ಅವರಿಗೆ ಮತ್ತು ಉಳಿದವರಿಗೆ ಎಲ್ಲೋ ಒಂದು ಕಡೆ ಅಲ್ಲಿ ಗೊಂದಲ ಇದೆ ಎನ್ನುವಂಥ ಒಂದು ಭಾವನೆ ಇದೆ ಅಷ್ಟೇ. ಅದು ನೈಜ ವಿಚಾರ ಅಲ್ಲ ಅಂತ ನಾನು ಹೇಳ್ತೇನೆ. ನೋಡಿ, ಇವತ್ತು ನಾವು ಇಲ್ಲಿ ಚರ್ಚೆಗೆ ಬಂದಿರುವಂಥದ್ದು 7 ವರ್ಷದಲ್ಲಿ BJP ಅವರು ಭಾಳ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಎಲ್ಲ ಜಾಹೀರಾತುಗಳನ್ನು ಕೊಡುವುದರ ಮೂಲಕ ಪ್ರಚಾರವನ್ನು ಗಿಟ್ಟಿಸಿಕೊಂಡಿರುವಂಥದ್ದು. ಈ ಒಂದು ಪ್ಯಾಂಡಮಿಕ್ ಸಂದರ್ಭದಲ್ಲಿ ನಾನು ಒಂದು 3 ವಿಚಾರಗಳನ್ನು ಹೇಳ್ತೇನೆ. ಇವತ್ತು ಲಸಿಕೆ ಸಿಗ್ತಾ ಇಲ್ಲ, 3% ಲಸಿಕೆ ಮಾತ್ರ ಇವತ್ತು ದೇಶದಾದ್ಯಂತ ಕೊಡಲಾಗಿದೆ ಅಂತ ಹೇಳುವಂಥದ್ದು ಕೇಂದ್ರ ಸರ್ಕಾರದ ಅಂಕಿಅಂಶ. 135 ಕೋಟಿ ಜನ ನಮ್ಮ ದೇಶದಲ್ಲಿದ್ದಾರೆ. ಇವರಿಗೆ ಲಸಿಕೆಯನ್ನು ನೀವು ಯಾವಾಗ ಕೊಡ್ತೀರಿ? ಲಸಿಕೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಇಲ್ಲಿ ಎಷ್ಟು ಒಂದು ಲಸಿಕೆ ಇಲ್ಲಿ ಉತ್ಪಾದನೆ ಆಗಿತ್ತು, ಅದರಲ್ಲಿ ಸುಮಾರು 6 ಕೋಟಿಗಿಂತಲೂ ಹೆಚ್ಚಿನ ಏನು ಲಸಿಕೆಗಳನ್ನು ಇವರು ಬೇರೆ ದೇಶಗಳಿಗೆ ಇವರು ಸೇಲ್ ಮಾಡಿದರು. 60 ಲಕ್ಷ ಲಸಿಕೆಯನ್ನು ಬೇರೆ ದೇಶಗಳಿಗೆ ಇವರು ಸೇಲ್ ಮಾಡಿದರು. ಯಾಕೆ ನಮ್ಮ ದೇಶದ ಜನರ ಆರೋಗ್ಯದ ಬಗ್ಗೆ ನಮ್ಮ ಪ್ರಧಾನಿಯವರು ಆವಾಗ ಆಲೋಚನೆ ಮಾಡಲಿಲ್ಲ? ಇದನ್ನು ನಾವಿವತ್ತು ಆಲೋಚನೆ ಮಾಡಬೇಕಾಗ್ತದೆ. ಲಸಿಕೆಗಳನ್ನು ಇಲ್ಲಿ ಮಾಡಲಿಕ್ಕೆ ಬೇರೆ ಬೇರೆ ಕಂಪನಿಗಳಿಗೆ ಅನುಮತಿಯನ್ನು ಕೊಡಬೇಕಾಗಿತ್ತು. ಇವತ್ತು ಲಸಿಕೆಗಳು ಇವತ್ತು ಸಿಗ್ತಾ ಇಲ್ಲ. ಎಲ್ಲವನ್ನು ಕೂಡ ಕಪಿಮುಷ್ಟಿಯಲ್ಲಿ ಹಿಡಿದು ನನ್ನಿಂದಲೇ ನಡಿಬೇಕು ಈ ದೇಶ ಅಂತ ಹೇಳುವಂಥ ಏನೊಂದು ತುಗಲಕ್ ದರ್ಬಾರ್ ಥರ ಇವರು ಮಾಡ್ತಾ ಇರುವಂಥದ್ದು ಫೆಡರಲ್ ಸ್ಟ್ರಕ್ಚರಿಗೆ ಒಳ್ಳೆಯದಲ್ಲ. ಈ ರಾಜ್ಯಗಳಿಗೆ ಇರುವಂಥ ಏನು ಒಂದು ಅಧಿಕಾರ ಇದೆ ಅದನ್ನು ಕೂಡ ಇವತ್ತು ಮೋದಿಜಿಯವರು ತಗೊಳ್ತಾ ಇದ್ದಾರೆ. ಇದು ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ ಅಲ್ಲ. ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಮತ್ತು ಏನು ಕೇಂದ್ರ ಸರ್ಕಾರ ಇದೆ ಇದರ ಮಧ್ಯದಲ್ಲಿ ಏನು ರಾಜ್ಯ ಸರ್ಕಾರದ ಎಲ್ಲ ಹಕ್ಕುಗಳನ್ನು ಇವತ್ತು ಕೇಂದ್ರ ಸರ್ಕಾರ ಕಸಿಯುವಂಥ ಒಂದು ಕೆಲಸವನ್ನು ಈ 7 ವರ್ಷದಲ್ಲಿ ಮಾಡಿದೆ. ಇವತ್ತು ಎಲ್ಲವನ್ನು ಕೂಡ ವೀಕನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದ್ದು ಜನಸಾಮಾನ್ಯನಿಗೆ ಏನು ಬೇಕಾಗಿದೆ? ಉತ್ತಮ ಆರೋಗ್ಯ ಬೇಕಾಗಿದೆ, ಅವನಿಗೆ ಆಹಾರ ಸಾಮಗ್ರಿಗಳು ಬೇಕಾಗಿದೆ. ಈ ಒಂದು ಮಹಾಮಾರಿಯ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ಅವನಿಂದ ಆಗ್ತಾ ಇಲ್ಲ, ಅವನಿಗೆ ಆರ್ಥಿಕ ಪ್ಯಾಕೇಜ್ ಬೇಕಾಗಿದೆ. ಇದು ಯಾವುದರ ಬಗ್ಗೆ ಕೂಡ ಇವತ್ತು ಪ್ರಧಾನಿ ಮಾತಾಡ್ತಾ ಇಲ್ಲ. ಮನ್ ಕಿ ಬಾತಿನಲ್ಲಿ ಕೂಡ ಅವರು ಏನು ಮಾತಾಡ್ತಾ ಇಲ್ಲ. ಇದನ್ನು ಯಾಕೆ ಅವರು ಮೌನ ವಹಿಸ್ತಾ ಇದ್ದಾರೆ? ಮನ್ ಕಿ ಬಾತಿನಲ್ಲಿ ಇದು ಯಾವುದನ್ನು ಕೂಡ ಅವರು ಮಾತಾಡ್ತಾ ಇಲ್ಲ. ನಮ್ಮ ದೇಶ ಇವತ್ತು ತತ್ತರಿಸ್ತಾ ಇದೆ. ಎಲ್ಲೂ ಕೂಡ ಒಂದು ರೇಷನ್ ಕಿಟ್ ಅನ್ನ ಬಡವನ ಮನೆಗೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಇದ್ದ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನು 7 kg ಅಕ್ಕಿ ಏನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇತ್ತು, ಅದರಲ್ಲಿ ಫಸ್ಟ್ಗೆ 2 kgಯನ್ನು ಕಡಿತ ಮಾಡಿದ್ರು ಯಡಿಯೂರಪ್ಪ ಸರ್ಕಾರ. ಮೊನ್ನೆ 3 kg ಕಡಿತ ಮಾಡಿದ್ರು. ಬೇಕಾದರೆ ಗೋಧಿ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಯಾಕೆ ಈ ರೀತಿಯ ಒಂದು ಗೊಂದಲಮಯ ವಾತಾವರಣ ಇವತ್ತು ಆಗ್ತಾ ಇದೆ ಇಲ್ಲಿ? ನೋಡಿ, ನಾವು ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ, ಚುನಾವಣೆಗಳು ಬರ್ತಾವೆ ಹೋಗ್ತಾವೆ. ಇವತ್ತು ಕೊರೋನಾ ಮಹಾಮಾರಿ ಇಷ್ಟು ದೊಡ್ಡ ಸ್ಪ್ರೆಡ್ ಆಗಬೇಕಾದ್ರೆ ನಿಮಗೆ ಗೊತ್ತಿದೆ, ಪಂಚರಾಜ್ಯಗಳ ಚುನಾವಣೆಯನ್ನು ಕೇಂದ್ರ ಸರ್ಕಾರ ಮತ್ತು ಇಲ್ಲ ನಮ್ಮ ಚುನಾವಣಾ ಏನು ಇದಿದೆ ಎಲೆಕ್ಷನ್ ಕಮಿಷನ್ ಏನಿದೆ ಅದು ಪೋಸ್ಟ್ಪೋನ್ ಮಾಡಬಹುದಾಗಿತ್ತು, ಅವರು ಮಾಡಿಲ್ಲ. ಅದರಲ್ಲಿ ರ್ಯಾಲಿಗಳನ್ನು ನಾವು ನೋಡಿದ್ದೇವೆ. ಸುಮಾರು 40 ರ್ಯಾಲಿಯನ್ನು ಮೋದಿಯವರು ಮಾಡಿದರು. ಇದೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಪ್ರಧಾನಿಯಾಗಿ ನಮ್ಮ ದೇಶದಲ್ಲಿ ಕೊರೋನಾ ಮಹಾಮಾರಿ ಇರುವಂಥ ಸಂದರ್ಭದಲ್ಲಿ ಇದನ್ನು ಕಡಿಮೆ ಮಾಡಲಿಕ್ಕೆ ಅವರು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಆಲೋಚನೆ ಮಾಡುವುದನ್ನು ಬಿಟ್ಟು ಚುನಾವಣೆಯನ್ನು ಹೇಗೆ ಗೆಲ್ಲಬೇಕು, ಅದಕ್ಕೆ ಯಾವ ರೀತಿಯಲ್ಲಿ ರ್ಯಾಲಿಗಳನ್ನು ಮಾಡಬೇಕು, ಇದರ ಬಗ್ಗೆ ನಮ್ಮ ಪ್ರಧಾನಿ ಚಿಂತನೆ ಮಾಡಿದರು. ವೆಂಟಿಲೇಟರ್ ಕೊಡೋ ಬಗ್ಗೆ ಚಿಂತನೆ ಮಾಡಿಲ್ಲ, ಆಕ್ಸಿಜನ್ ಕೊಡೋ ಬಗ್ಗೆ ಚಿಂತನೆ ಮಾಡಿಲ್ಲ, ಲಸಿಕೆ ಕೊಡುವ ಬಗ್ಗೆ ಚಿಂತನೆ ಮಾಡಿಲ್ಲ, ರೆಮ್ಡಿಸಿವಿರ್ ಮೆಡಿಸಿನ್ ಕೊಡುವ ಬಗ್ಗೆ ಚಿಂತನೆ ಮಾಡಿಲ್ಲ. ನಾವು ಕೇಳಿದರೆ, ಕಾಂಗ್ರೆಸ್ನವರು ಕೇಳಿದರೆ ಅವರು ಅದನ್ನು ಒಪೋಸ್ ಮಾಡ್ತಾ ಇದ್ದಾರೆ. ನಾವು ಪ್ರಶ್ನೆ ಹಾಕಬಾರ್ದು, ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ಅವರಿಗೆ ಪ್ರಶ್ನೆ ಮಾಡುವಂಥದ್ದು. ಆಡಳಿತ ಪಕ್ಷ ತಪ್ಪುವಂತ ಆದಿ ತಪ್ಪುವಂತ ಸಂದರ್ಭದಲ್ಲಿ ಅದನ್ನ ಸರಿದಾರಿಗೆ ತರುವಂಥದ್ದು ನಮ್ಮ ಕೆಲಸ. ಸರ್, 2014ರಿಂದ 2019 ಈ 2 ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರು ಚುನಾವಣಾ ಮ್ಯಾನಿಫೆಸ್ಟೋದಲ್ಲಿ ಹಲವು ಭರವಸೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಜನ ಲೋಕಪಾಲ್ ಹೊಂದಿದೆ, ಅದರಲ್ಲಿ RTI ಅನ್ನು ಕೂಡ ಹಾಗೆ ಮುಂದುವರಿಸಿಕೊಳ್ಳುವ ಬೇರೆ ಬೇರೆ ಯಾವುದು ಭರವಸೆಗಳನ್ನು ಕೊಟ್ಟಿದ್ದಾರೆ. ಏನು ಹೇಳ್ತೀರಿ? ಆ ಭರವಸೆಗಳೆಲ್ಲ ಜಾರಿಯಾಗಿದೆ, ಯಾಕೆ ಇದು ಆಗ್ತಾ ಇಲ್ಲ? ಕೇವಲ ಅಲ್ಲಿಯೇ ಯಾಕೆ ನಾವು GST ಹಿಂದೆ ಹೋಗ್ತೇವೆ? ನಾವು ಏನು ನೋಟು ಅಪನಗದೀಕರಣ ಆಗಿದೆ, ಅದರ ಬಗ್ಗೆ ಯಾಕೆ ಮಾತಾಡ್ತೇವೆ? ಆ ಬಳಿಕದ ಏನು ಇಶ್ಯೂ ಇಲ್ವಾ ಅಂತ? 2014ರಲ್ಲಿ ಏನು ಮ್ಯಾನುಫ್ಯಾಕ್ಚರ್ ತಂದಿದ್ರು ಅದನ್ನು ಯಾವುದನ್ನು ಪೂರ್ತೀಕರಿಸದೆ
ಅವರಿಗೆ ಬೇಕಾದದನ್ನು ಅವರು ಅವ್ರು ಮಾಡಿದ್ದಾರೆ. ರಾಮ ಮಂದಿರದ್ದು ಇತ್ತು, ರಾಮ ಪೂರ್ತಿ ಮಂದಿರ ಮಾಡಿದ್ದಾರೆ. 2019 ತಲಾಕ್, ತ್ರಿವಳಿ ತಲಾಕ್ ಇತ್ತು, ಪೂರ್ತಿ ಮಾಡಿದ್ದಾರೆ. 2019 ಕಾಶ್ಮೀರ ಇತ್ತು, ಪೂರ್ತಿ ಮಾಡಿದ್ದಾರೆ. ನೋಡಿ, ಇದು 2014ರಲ್ಲಿ ಜನರು ಕೇಳಿದ್ದು ಬೇರೆ, ಅವರು ಕೊಟ್ಟದ್ದು ಬೇರೆ. ಈಗಲೂ ಕೂಡ ಜನರು ಕೇಳ್ತಾ ಇರೋದು ಬೇರೆ, ಅವರು ಕೊಡ್ತಾ ಇರೋದು ಬೇರೆ. ಈ ತ್ರಿವಳಿ ತಲಾಕ್ನ ವಿಷಯದಲ್ಲಿ ಯಾರು ಕೂಡ ಕೇಳಲಿಲ್ಲ ಬಿಜೆಪಿಯೊಂದಿಗೆ. NRC ಬಗ್ಗೆ ಯಾರು ಕೂಡ ಕೇಳಲಿಲ್ಲ. ಅದೇ ರೀತಿ ಈಗ ಹೊಸತೇನು ಒಂದು ಈ ಕೃಷಿ ಮಸೂದೆ ಕಾಯ್ದೆ, ಇದು ಕೂಡ ಯಾವ ರೈತರು ಕೂಡ ನಮಗೆ ಕೃಷಿ ಮಸೂದೆ ಬೇಕು, ನಮಗೆ APMC ಇಂದ ತೊಂದರೆ ಆಗ್ತಾ ಇದೆ ಅಂತ ಯಾರು ಕೂಡ ಕೇಳಲಿಲ್ಲ. ಇದೆಲ್ಲ ಸರ್ಕಾರ ತನಗಿಷ್ಟ ಬಂದಾಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಲಿಕ್ಕೋಸ್ಕರ ಅವರೇ ಹಾಕಿದ್ದು. NRC ಅದೇ ರೀತಿ ತಮ್ಮ ರಾಜ್ಯಕ್ಕೆ ಬೆಲೆ ಬೇಯಿಸ್ಲಿಕ್ಕೋಸ್ಕರ ಒಂದು ಇಶ್ಯೂವನ್ನು ಏನು 2019ರಲ್ಲಿ ನಂತರ ಅಧಿಕಾರಕ್ಕೆ ಬಂದಾಗ ಇವರು ಪ್ರಿಯಾರಿಟೈಸ್ ಯಾವುದಕ್ಕೆ ಕೊಡಬೇಕಿತ್ತು ಅಂತ ಹೇಳಿದ್ರೆ ಎಕಾನಮಿಗೆ ಕೊಡಬೇಕಿತ್ತು. 2018 ಯಾವಾಗ ನೋಟ್ ಬ್ಯಾನ್ ಆಗಿದೆ ಆವಾಗವೇ ನಮ್ಮ ಎಕಾನಮಿ ಬಿದ್ದೋಗಿದೆ. ಅದನ್ನು ಅವರಿಗೆ ಒಂದು ಮೀಡಿಯಾ ಮತ್ತು ಅವರ ಯಾವುದು IT ಸೆಲ್ ಭಾರಿ ಸ್ಟ್ರಾಂಗ್ ಆಗಿದೆ. ಆದ ಕಾರಣ ಜನರನ್ನು ಅಂದರೆ ವಾಟ್ಸಪ್ಪಲ್ಲಿ ನೀವು ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಅದರಲ್ಲಿ ನೀವು ಒಂದು ತಿಳ್ಕೊಳ್ಬೇಕು, ಯಾರು ಯಾರಿಗೆ ಜಾಸ್ತಿ ಫ್ರೆಂಡ್ಶಿಪ್ ಇರ್ತದೆ ಎರಡು ಕಡೆಯಲ್ಲಿ ಡಿವೈಡ್ ನ್ಯೂಸ್ ಹೋಗ್ತದೆ. ಈಗ ಕಾಂಗ್ರೆಸ್ನಲ್ಲಿ ಯಾರಿರ್ತಾರೆ, ಕಾಂಗ್ರೆಸ್ನವರ ಫ್ರೆಂಡ್ಶಿಪ್ ಯಾರಿರ್ತದೆ ಅವರಿಗೆ ಕಾಂಗ್ರೆಸ್ನ ಪರವಾಗಿ ಹೋಗ್ತದೆ. BJPಯಲ್ಲಿ ಯಾರು ಫ್ರೆಂಡ್ಸ್ ಇರ್ತಾರೆ ಅದು BJPಯಲ್ಲಿ. ಅಂದರೆ ಒಂದು ಧರ್ಮದ ಆಧಾರದಲ್ಲಿ ಇವರು ಡಿವೈಡ್ ಮಾಡಿದ್ದಾರೆ ಜನರನ್ನು. ಬಹುಸಂಖ್ಯಾತ ಸಮುದಾಯಕ್ಕೆ BJPಯ ಪ್ರೊಪಗ್ಯಾಂಡ ಏನಿದೆ ಭಾರಿ ಆರಾಮದಲ್ಲಿ ಹೋಗ್ತದೆ ಫೇಸ್ಬುಕ್ ಮತ್ತು ವಾಟ್ಸಪ್ ಥ್ರೂ ಅಲ್ಲಿ. ನೀವು ಅವರ ವಾಟ್ಸಪ್ ಇದರಲ್ಲಿ ಡಿಸ್ಕಷನ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಎವ್ರಿ ಡೇ ಹಿಂದೂ ಮುಸ್ಲಿಂ ಡಿವೈಷನ್ ಇದು ಅಂತ ಪ್ರಚಾರ ನಡೀತದೆ. ಅದು ಮಾತ್ರ ಅಲ್ಲ, TV ಡಿಬೇಟ್ ಅಲ್ಲಿ ಅಂದ್ರೆ ದೇಶದ ಬಹುತೇಕ ದೊಡ್ಡ ದೊಡ್ಡ TV ಡಿಬೇಟ್ ಅಲ್ಲಿ ಚಾನೆಲ್ಗಳಲ್ಲಿ ಹಿಂದೂ ಮುಸ್ಲಿಂ ಡಿಬೇಟ್ ಜಾಸ್ತಿ ನಡೆಯುವ ಕಾರಣ ವೋಟ್ ಈಸಿಯಲ್ಲಿ ಡಿವೈಡ್ ಆಗ್ತದೆ. ಇದು BJPಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಇದರಲ್ಲಿ ಮೈನ್ ಪ್ರಾಬ್ಲಮ್ ಕಾಂಗ್ರೆಸ್ ಅದು ಕೂಡ ಇದೆ. ಕಾಂಗ್ರೆಸ್ ಯಾಕಂತೇಳಿ ಹಿಂದುತ್ವವನ್ನು ಯಾವ ರೀತಿ ಯಾವುದು BJPಯ ಹಿಂದುತ್ವವನ್ನು ಯಾವ ರೀತಿ ವಿರೋಧಿಸಬೇಕಿತ್ತು ಅದನ್ನು ವಿರೋಧಿಸಲಿಲ್ಲ. ಅಂದ್ರೆ ಕಾಂಗ್ರೆಸ್ನಲ್ಲಿ ಒಳಗೆ ಕೂಡ ಕೆಲವು ಹಿಂದುತ್ವ RSSಗೆ ಬೆಂಬಲ ಕೊಡುವಂತ ವ್ಯಕ್ತಿಗಳಿದ್ದಾರೆ, ತುಂಬಾ ಇದ್ದಾರೆ. ಅವರ ಕೆಲವು ಸ್ಟೇಟ್ಮೆಂಟ್ಗಳಲ್ಲೆಲ್ಲ ನಾವು ನೋಡಿದ್ದೇವೆ. ಅದೇ ರೀತಿ ರಾಮ ಮಂದಿರ ಇಶ್ಯೂ ಅಲ್ಲಿ ಕಾಂಗ್ರೆಸ್ ಚಾಲೆಂಜ್ ಮಾಡಿದ್ದು BJPಗೆ, ನೀವು ಕಟ್ಟಿ ತೋರಿಸಿ ಅಂತೇಳಿ. ಅಂದ್ರೆ ಕೆಲವು ವಿಚಾರಗಳನ್ನು ಹಿಂದುತ್ವದ ಯಾವ್ದು ಅವರಿಗೆ ಬೆನಿಫಿಟ್ ಸಿಗ್ತದೆ ಅದನ್ನು ಕಾಂಗ್ರೆಸ್ ಅವರಿಗೆ ಮಾಡಿಕೊಟ್ಟಿದೆ. ಇದು 2019ರಲ್ಲಿ BJPಗೆ ಪ್ಲಸ್ ಪಾಯಿಂಟ್ ಆಯ್ತು. ಜಾಸ್ತಿ ಡಿಬೇಟ್ ಅದೇ ಆದದ್ದು. 2014ರಲ್ಲಿ ಕಾಂಗ್ರೆಸ್ನ ಭ್ರಷ್ಟಾಚಾರದ ಬಗ್ಗೆ ಡಿಬೇಟ್ ಆದರೆ 2019ರಲ್ಲಿ ಹಿಂದೂ ಮುಸ್ಲಿಂ ಡಿಬೇಟ್ ಜಾಸ್ತಿ ಆಗಿದೆ. ಈ ರಾಮ ಮಂದಿರ ಮತ್ತೆ ಆರ್ಟಿಕಲ್ 370 ಯಾವುದೆಲ್ಲ BJP ಅಜೆಂಡಾ ಏನಿದೆ ಅದರ ಬಗ್ಗೆ ಡಿಬೇಟ್ ಜಾಸ್ತಿ ಆದ ಕಾರಣ BJPಗೆ ಅದು ಪ್ಲಸ್ ಪಾಯಿಂಟ್ ಆಯಿತು 2019ರಲ್ಲಿ. ಅದರ ನಂತರ ಅದನ್ನೇ ಜಾರಿಗೊಳಿಸಲಿಕ್ಕೆ ಎಕಾನಮಿಯ ಏನು ಇದಾಗಿತ್ತೇನು ವೀಕ್ ಆಗಿತ್ತು ಅದರ ಬಗ್ಗೆ ಚರ್ಚೆ ಮಾಡದೆ ಅವರು ಡೈರೆಕ್ಟ್ ಆಗಿ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ರು ಒಂದೊಂದಾಗಿ. ಯಾವುದು ಆರ್ಟಿಕಲ್ 370 ಅಂತಂದ್ರು, ತ್ರಿವಳಿ ತಲಾಕ್ನ ವಿಚಾರವನ್ನು ಮತ್ತೆ ಎತ್ತಿದ್ರು. ಇದರಿಂದ BJPಗೆ ಸರ್ ನಿಮ್ಮ ಬಳಿ ಬರ್ತೇನೆ. ಆ ಬಳಿಕ ಮಹೇಶ್ ಅವರೇ, ನಿಮ್ಮ ಮೇಲೆ ಕೆಲವು ಆರೋಪಗಳನ್ನು ಹೊರಿಸಿದ್ರು. ಅದೇನು ಅಂತ ಹೇಳಿದ್ರೆ ಜನರು ಕೇಳಿದ್ದನ್ನು ನೀವು ಕೊಡ್ತಾ ಇರುವುದಲ್ಲ, ನೀವು ಬೇಕಾದನ್ನು ಕೊಡ್ತೀರಿ, ಜನರು ಅದನ್ನು ಪಡ್ಕೊಳ್ಬೇಕು. ನೀವು ರೈತ ಕಾನೂನು ಆಗಿರಬಹುದು, ಲೋಕಪಾಲನ್ನು ಬಲಪಡಿಸ್ತೀರಿ ಅಂತ ಹೇಳಿದ್ರಿ, ನೀವು ಮಾಡಲಿಲ್ಲ. ಇಂಥ ಕೆಲವು ಆರೋಪಗಳನ್ನು ಹೊರಿಸಿದ್ರು. ಕೊನೆಯದಾಗಿ ಇದೆ, ಆ ಬಳಿಕ ನಿಮ್ಮ ಬಳಿಗೆ ಬರುವುದಿಲ್ಲ, ಕೊನೆಯದಾಗಿ ನೀವು ಕಮೆಂಟ್ ಮಾಡಬೇಕು. ಹೌದು, ಇಷ್ಟ ತನಕ ಕಾಂಗ್ರೆಸ್ನ ವಕ್ತಾರರಾದ ಪ್ರತಿಪಕ್ಷದ ಸ್ಪೋಕ್ಸ್ ಪರ್ಸನ್ಗಳು ಮಾತಾಡುವಾಗ ನೀವು ಮಾಧ್ಯಮದವರಾಗಿ ಪಿಕ್ ಮಾಡಿದಂತ ಈ ಒಂದು ಪಾಯಿಂಟ್ ಅನ್ನು ಅವರು ಇಷ್ಟರ ತನಕ, ಅದು ದೆಹಲಿಯಿಂದ ರಾಹುಲ್ ಗಾಂಧಿಯಿಂದ ಹಿಡ್ಕೊಂಡು ವಿನಯ್ ರಾಜ್ರವರ ತನಕ ಈ ಪಾಯಿಂಟ್ ಅನ್ನು ಯಾರು ರೇಸ್ ಮಾಡಲಿಲ್ಲ. ಹೌದು, ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಲೋಕ್ಪಾಲ್ ಅನ್ನು ಜಾರಿಗೆ ತರುವಂತಹ ಒಂದು ಅಂಶವನ್ನು ಭರವಸೆಯಾಗಿ ಕೊಟ್ಟಿದ್ದು. ಹೌದು, ಇದು ಜಾರಿಯಾಗಬೇಕು. ಇದಕ್ಕೆ ನಾವು ಕೂಡ ನಮ್ಮ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಮುಂದಿನ ಚುನಾವಣೆಗೆ ಹೋಗುವಷ್ಟರಲ್ಲಿ ಈ ಲೋಕ್ಪಾಲ್ ಬಿಲ್ ಜಾರಿಯಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತು ಸಂವಿಧಾನಾತ್ಮಕವಾಗಿ ಮಾಡಿದಂತ ಯಾವುದೇ ಕಾನೂನುಗಳನ್ನು ಅದಕ್ಕೆ ಸಂವಿಧಾನಬದ್ಧವಾದ ಕಾರಣ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅದಕ್ಕೆ ಅಪ್ರೂವ್ ಸಿಕ್ಕಿದ ಕಾರಣ ಅದು ಜನತೆಯ ವಿರೋಧ ಎಂಬ ಹೇಳುವುದು ವಿರೋಧ ಪಕ್ಷದ ಮಾತಾಗಿರ್ಬೇಕೇ ಹೊರತು ಸಾಮಾನ್ಯ ಜನರ ಮಾತಲ್ಲ. ಈ ಕಾನೂನು ಯಾವುದು ನಾವು ಈಗ ಫಾರ್ಮ್ ಬಿಲ್ ಅಂತ ಹೇಳ್ತೇವೆ, ಇದನ್ನು ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. 2022ರ ಒಟ್ಟಿಗೆ ಭಾರತದಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ತಂದಿರುವ ಈ ಕಾನೂನು ಈಗಾಗಲೇ ಪ್ರತಿಫಲ ನೀಡ್ತಾ ಇದೆ. ಯಾವ ರಾಜ್ಯದ ರೈತರುಗಳು ತಪ್ಪು ಮಾಹಿತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರ, ಪಂಜಾಬ್ನಂತ ರೈತರುಗಳು, ಇವತ್ತು ಅವರು ಈ ಕಾನೂನುಗಳನ್ನು ಒಪ್ಪಿ
ಬೆಂಬಲ ಸೂಚಿಸ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮಗೆ ವಿನಯರಾಜ್ ಅವರೇ. ನೀವು ಇವರು ಕೆಲವು ಆರೋಪಗಳನ್ನು ಹೊರಿಸಿದ್ರು. ಅದೇನಂತ ಹೇಳಿದ್ರೆ, ಕಾಂಗ್ರೆಸ್ ಅಂತ ಹೇಳಿದ್ರೆ ಅದರ ಒಳಗಡೆ RSS ನವರಿದ್ದಾರೆ, ಅವರ ಭಾಷೆ RSS ನದ್ದು, ಅವರು ಬಿಜೆಪಿಗೆ ಪೂರಕವಾಗಿ ಮಾತಾಡ್ತಾರೆ, ಅವರು ಬಿಜೆಪಿಗೆ ಪೂರಕವಾದ ವಾತಾವರಣವನ್ನು ಕಾಂಗ್ರೆಸ್ನ ಒಳಗೆ ನಡೆಸ್ತಾರೆ, ಆದ್ದರಿಂದಲೇ ನಿಮಗೆ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲ, ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಹಿಂದುತ್ವದ ಬಗ್ಗೆ ನಮ್ಮಲ್ಲಿ ನೋಡಿ, ಅವರು ಒಂದು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿಗೆ ವಿರುದ್ಧವಾದಂಥ ಒಂದು ಐಡಿಯಾಲಜಿ ಇರುವಂಥ ಪಕ್ಷ ಅವ್ರದ್ದು. ಅದಕ್ಕೆ ಅವರು ಆ ರೀತಿ ಆರೋಪ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಅಂತ ಹೇಳಿದರೆ ಈ ಭಾರತದ ಸಂವಿಧಾನ. ಭಾರತದ ಸಂವಿಧಾನ ಏನು ಹೇಳ್ತದೆ, ಎಲ್ಲರೂ ಕೂಡ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣ್ತದೆ. ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮ ಜಾತಿ ಎಲ್ಲರನ್ನೂ ಕೂಡ ಒಟ್ಟಿಗೆ ಕೊಂಡೋಗುವಂಥ ಪಕ್ಷ. ನಮಗೆ ಹಿಂದೂಗಳ ವಿರುದ್ಧವಾಗಿ ಮಾತಾಡಲಿಕ್ಕೂ ಆಗೋದಿಲ್ಲ, ಏನು ಮುಸ್ಲಿಂ ಧರ್ಮದ ಬಗ್ಗೆ ವಿರುದ್ಧ ಕೂಡ ಮಾತಾಡಲಿಕ್ಕೆ ಆಗೋದಿಲ್ಲ, ಅಥವಾ ಕ್ರೈಸ್ತ ಧರ್ಮದ ವಿರುದ್ಧ ಯಾವ ಧರ್ಮದ ವಿರುದ್ಧ ಮಾತಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜಾಯಮಾನ ಅಲ್ಲ. ಕಾಂಗ್ರೆಸ್ ಪಕ್ಷದ ಜಾಯಮಾನ ಎಲ್ಲರ ಜೊತೆಗೆ ಸ್ನೇಹವನ್ನು ಬೆಳೆಸ್ಕೊಂಡು ಎಲ್ಲರನ್ನು ಜೊತೆಯಾಗಿ ಕೊಂಡೋದ್ರೆ ಮಾತ್ರ ನಮ್ಮ ದೇಶದಲ್ಲಿ ಶಾಂತಿಯನ್ನು ನಮಗೆ ಕಾಣಲಿಕ್ಕೆ ಆಗ್ತದೆ, ಸಮಾಜದಲ್ಲಿ ಶಾಂತಿ ಕಾಣ್ತದೆ, ಅದರಿಂದ ದೇಶ ಅಭಿವೃದ್ಧಿ ಪಥದತ್ತ ಹೋಗ್ತದೆ. ನಾವು ಒಂದೇ ದೇಶದೊಳಗೆ ಇದ್ದು ನಾವು ಆಚೆ ಈಚೆ ಕಚ್ಚಾಡ್ತಾ ಇದ್ದರೆ ನಮ್ಮ ದೇಶವನ್ನು ಇನ್ನೊಂದು ವೈರಿ ದೇಶ ನಮ್ಮನ್ನು ನಿರ್ನಾಮ ಮಾಡಲಿಕ್ಕೆ ಬರುವಂಥ ಅಗತ್ಯ ಇಲ್ಲ, ನಾವಾಗೇ ನಿರ್ನಾಮ ಹಾಕ್ತೇವೆ. ಹೇಗೆ ನಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು ಆಚೆ ಈಚೆ ಜಗಳ ಮಾಡಿಕೊಂಡು ಒಂದು ಕುಟುಂಬ ಸರ್ವನಾಶ ಆಗ್ತದೆ, ಆ ರೀತಿ ದೇಶ ಸರ್ವನಾಶ ಆಗ್ತದೆ. ಇನ್ನೊಂದು ಅವರು ಹೇಳಿದರು, ತುಪ್ಪೇಕಲ್ ಅವರು ಹೇಳಿದರು, ಕರ್ನಾಟಕ ರಾಜ್ಯಕ್ಕೆ ಬೇಕಾದದ್ದನ್ನು ಎಲ್ಲ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ. ಪಾಪ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. GSTಯ ಪಾಲು ಸುಮಾರು 14,000 ಕೋಟಿ ಹಣ ಇಲ್ಲಿಗೆ ನಮಗೆ ಕರ್ನಾಟಕ ರಾಜ್ಯಕ್ಕೆ ಇನ್ನೂ ಕೂಡ ಬರಲಿಕ್ಕಿದೆ. ಒಂದು ನಿಮಿಷ ನೀವು ಇರಿ. ಅದೇ ರೀತಿಯಲ್ಲಿ ಏನು ನಮ್ಮ ಇಲ್ಲಿ ಮಳೆ ಬಂದು ಏನು ಹಾನಿಯಾದಂಥ ಸಂದರ್ಭದಲ್ಲಿ ಏನು ಒಂದು ಇಲ್ಲಿಗೆ ಪರಿಹಾರದ ಪ್ಯಾಕೇಜನ್ನು ಕೇಳಿದ್ರು, ಅದನ್ನು ಕೂಡ ಕೇಳಿದಷ್ಟು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಇಲ್ಲಿ 25 ಮಂದಿ ಸಂಸದರನ್ನು BJP ಪಕ್ಷದ ಸಂಸದರು ಇವತ್ತು ಕೇಂದ್ರದಲ್ಲಿದ್ದಾರೆ. ಯಾರೂ ಕೂಡ ಒಂದು ಅಕ್ಷರ ನಮ್ಮ ರಾಜ್ಯಕ್ಕೆ ಆಗುವ ಅನ್ಯಾಯದ ವಿರುದ್ಧ ಅವರು ಮಾತಾಡ್ತಾ ಇಲ್ಲ. ಅಂದರೆ ಕರ್ನಾಟಕ ರಾಜ್ಯದ ಜನತೆಯ ಮತ ಅವರಿಗೆ ಬೇಕಾಗಿದೆ, ಕರ್ನಾಟಕ ರಾಜ್ಯದ ಹಿತ ಅವರಿಗೆ ಬೇಕಾಗಿಲ್ಲ ಎನ್ನುವಂಥದ್ದನ್ನು ಅವರು ಇವತ್ತು ತೋರಿಸಿಕೊಡ್ತಾ ಇದ್ದಾರೆ. ಕೊನೆಯದಾಗಿ ಹೇಳಿ ಸರ್. ಒಟ್ಟಾರೆಯಾಗಿ ನಾನು ಹೇಳುವುದಾದರೆ, ತುಪ್ಪೇಕಲ್ಲೂರವರು ಏನು ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪವನ್ನು ಹೊರಿಸುವಂಥದ್ದು, ಚುನಾವಣೆಯ ವಿಚಾರ ಮಾತಾಡುವಂಥದ್ದನ್ನು ಬಿಟ್ಟು ಯಾವುದಾದ್ರೂ ಒಂದು ನಮ್ಮ ಪ್ರಧಾನಿಯವರು ಈ ದೇಶಕ್ಕೆ ಒಂದು ಒಳ್ಳೆಯ ಜನಸಾಮಾನ್ಯನಿಗೆ ಆಗುವಂಥ ಒಂದು ಉತ್ತಮ ಯೋಜನೆ ಯಾವುದು ತಂದಿದ್ದಾರೆ ಅಂತ ಕೇಳಿದರೆ ಅವರಲ್ಲಿ ಇಲ್ಲ. ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ, ಇದು ಗ್ಯಾಸ್ ಪ್ರೈಸು ಜಾಸ್ತಿ ಆಗಿದೆ, ಇವತ್ತು ದಿನಸಿ ವಸ್ತುಗಳ ಪ್ರೈಸು ಇವತ್ತು ಜಾಸ್ತಿ ಆಗಿದೆ. ಇವತ್ತು ಸರಿಯಾಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ದೇಶದಲ್ಲಿ, ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಇದರಿಂದ ನಮ್ಮ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಬಂದಿದೆ. ಇದರ ಬಗ್ಗೆ ಯಾವುದನ್ನು ಕೂಡ ನನ್ನ ಮಿತ್ರ ಏನು ತುಪ್ಪೇಕಲ್ಲೂರು ಅವರು ಮಾತಾಡಿಲ್ಲ. ಯಾವ ಉತ್ತಮ ಯೋಜನೆಯನ್ನು ಕೊಟ್ಟಿದ್ದಾರೆ, ಅದರ ಅಂಕಿಅಂಶವನ್ನು ಕೊಡುವುದರ ಮೂಲಕ ಈ ವೀಕ್ಷಕರಿಗೆ ಅವರಿಗೆ ಅದರ ಬಗ್ಗೆ ಎಜುಕೇಟ್ ಮಾಡ್ತಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಪಾಪ ಅವರು ಎಲ್ಲೋ ಒಂದು ಕಡೆ ಅವರು ಫೇಲ್ಯೂರ್ ಆಗಿದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಿ? ಬಹಳ ಸಂಕ್ಷಿಪ್ತವಾಗಿ ಹೇಳ್ಬೇಕು. ತುಪ್ಪೇಕಲ್ ಅವರ ಕೊನೆಯದಾಗಿ ಬರ್ತೇನೆ. ನಾವೊಂದು ಹೇಳ್ತೇನೆ, ಅದೊಂದು ಆರೋಪ ನಾನು ಹೇಳಿದ್ದು ನೀವು ಸಂಕ್ಷಿಪ್ತವಾಗಿ ಅಲ್ಲ, ಇದೊಂದು ಹೇಳ್ತೇನೆ. ಹಿಂದೂಗಳ ಮೇಲೆ ಇದು ಮಾಡಿ ಅಂತ ಹಾಗೆ ಅಂತ ಹೇಳಿದಲ್ಲ ನಾನು. BJP ಮತ್ತೆ RSS ಮಾಡಿದ ತಪ್ಪನ್ನು ಓಪನ್ ಆಗಿ ಕಾಂಗ್ರೆಸ್ನವರು ಹೇಳ್ತಾ ಇಲ್ಲ. ಹೇಳೋದು ಒಂದು ಪ್ರಾಬ್ಲಮ್. ಅದು ನಾನು ಹೇಳ್ತಾ ಇತ್ತು ಮೊದಲು. ಎಲ್ಲ ಬೆಡ್ ಸರಿ ಇದೆ, ಎಲ್ಲ ವ್ಯವಸ್ಥೆ ಸರಿ ಇದೆ ಅಂತ ಹೇಳಿ ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಹೋಗಬೇಡಿ. ಸರಿ ಇದ್ದದನ್ನು ತಪ್ಪು ಇದೆ ಅಂತ ಹೇಳಿ ಸರಿಪಡಿಸಿ. ಅದಕ್ಕೆ ನಾವು ಈ ದೇಶದ ನಾಗರಿಕ ಸಹಕರಿಸ್ತೇವೆ ನಿಮಗೆ. ಅದು ಬಿಟ್ಟು ನೀವು ರಾಜಕೀಯ ಮಾಡ್ತಾ ಇರೋದು, ಕಾಂಗ್ರೆಸ್ನ ಟೂಲ್ ಕಿಟ್ ಮತ್ತೆ ಕಾಂಗ್ರೆಸ್ನವರು ವ್ಯಾಕ್ಸಿನೇಷನ್ ಬಗ್ಗೆ ಸುಳ್ಳು ಹೇಳಿದ್ರು, ಆದ ಕಾರಣ ಜನರು ಅದನ್ನು ಯೂಸ್ ಮಾಡಿಲ್ಲ, ಇಂಥ ಆರೋಪ ಹಾಕುವುದರಿಂದ ಏನು ಸಮಸ್ಯೆಗೆ ಪರಿಹಾರ ಇಲ್ಲ. ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಳ್ಳಿ, ಅದಕ್ಕೆ ಜನರು ಸಹಕರಿಸ್ತಾರೆ. ನಿಮ್ಮ ರಾಜಕೀಯ ಬಿಟ್ಟು ನೀವು ದೇಶದ ಬಗ್ಗೆ ಯೋಚಿಸಿ. ಅಧಿಕಾರ ಮತ್ತೆ ಬೇಕಾದ್ರೆ ಸಿಗ್ಬೋದು, ಜನರು ಜೀವಂತ ಇದ್ರೆ ಅದರ ಜನರ ಜೀವದ ಬಗ್ಗೆ ಗಮನ ಕೊಡಿ. ಇಲ್ಲದಿದ್ದರೆ ಪ್ರಧಾನಮಂತ್ರಿ ಅವರು ನೀವು ರಿಸೈನ್ ಕೊಡಿ, ಬೇರೆಯವರು ಬಂದು ನಡೆಸಲಿಕ್ಕೆ ಅವರಿಗೆ ಆಗ್ತದೆ. ಅವರು ರಿಸೈನ್ ಮೋದಿ ಅಂತ ಅಭಿಯಾನ ಮಾಡ್ತಾ ಇದ್ದಾರೆ, ಅದನ್ನೇ ಕೊನೆಯಲ್ಲಿ ಅವರು ಮುಗಿಸಿದ್ದಾರೆ. ಕೊನೆಯದಾಗಿ ಸಂಕ್ಷಿಪ್ತವಾಗಿ ಮಹೇಶ್ ಅವರೇ ಹೇಳಿ. ಮೋದಿ ಅವರ ರಿಸೈನೇಷನ್ ಕೇಳಿ ಟೂಲ್ ಕಿಟ್ ನ ಭಾಗವಾದ ಟ್ವಿಟರ್ ನಲ್ಲಿ, ರಿಪೀಟ್ ಮಾಡ್ತೇನೆ, ಟೂಲ್ ಕಿಟ್ ನ ಭಾಗವಾದ ಟ್ವಿಟರ್ ನಲ್ಲಿ ಇದು ಟ್ರೆಂಡ್ ಆಗಿತ್ತು.
ಪ್ರಪ್ರಥಮವಾಗಿ 7 ವರ್ಷದಲ್ಲಿ ಇದೊಂದು ಟ್ರೆಂಡ್ ಆದದ್ದು ಟೂಲ್ ಕಿಟ್ ನ ಟ್ವಿಟರ್ ನ ಸಹಕಾರದೊಂದಿಗೆ ಒಳ್ಳೆಯ ಮಾತು. ಹೌದು, ಕಾಂಗ್ರೆಸ್ ಮಾತ್ರ ಅಲ್ಲ, ಎಲ್ಲಾ ವಿರೋಧ ಪಕ್ಷದವರು ವ್ಯಾಕ್ಸಿನ್ ಬಗ್ಗೆ ಜನರನ್ನು ದಾರಿ ತಪ್ಪಿಸಿದ ಕಾರಣ ಇವತ್ತು ಜನತೆ ವ್ಯಾಕ್ಸಿನ್ ತೆಗೆದುಕೊಳ್ಳದ ಕಾರಣ ಪಂಜಾಬ್ ಅಲ್ಲಿ 11.5 ಲಕ್ಷ, ರಾಜಸ್ಥಾನದಲ್ಲಿ 11.5 ಲಕ್ಷ ವ್ಯಾಕ್ಸಿನ್ಗಳು ಎಕ್ಸ್ಪೈರ್ ಆಗಿವೆ. ಜಾರ್ಖಂಡ್ ಅಲ್ಲಿ 33% ವ್ಯಾಕ್ಸಿನ್ಗಳು, ಛತ್ತೀಸ್ಗಢದಲ್ಲಿ 3% ವ್ಯಾಕ್ಸಿನ್ಗಳು ಎಕ್ಸ್ಪೈರ್ ಗಳಾಗಿವೆ. ಇನ್ನು ಅದರಲ್ಲಿ ಅಂಜಿಯ ಕೊಬ್ಬುಂಟು, ಇನ್ನೊಂದುಂಟಂತ ತಪ್ಪು ಮಾಹಿತಿಗಳನ್ನು ಸ್ಪ್ರೆಡ್ ಮಾಡಿ ಒಂದು ಜನಾಂಗದವರು ಅದನ್ನು ತೆಗೆದುಕೊಳ್ಳದ ರೀತಿಯಲ್ಲಿ ಮಾಡಿ ಅದರಲ್ಲಿ ನಪುಂಸಕತ್ವ ಬರುತ್ತೆ ಎಂಬುದನ್ನು ಮಾಡಿ ಈ ರೀತಿ ಅಪಪ್ರಚಾರಗಳ ಮಧ್ಯೆಯೂ ಕೂಡ ನಾವು ಪ್ರಪಂಚದಲ್ಲಿ ಅಮೆರಿಕ ಬಿಟ್ಟು, ಅಮೆರಿಕ 128 ದಿವಸದಲ್ಲಿ 20 ಕೋಟಿ ವ್ಯಾಕ್ಸಿನ್ಗಳನ್ನು ಕೊಟ್ಟಿದ್ದರೆ ನಾವು 130 ದಿವಸದಲ್ಲಿ ಅಂದ್ರೆ 2 ದಿವಸ ಹೆಚ್ಚಾಗಿ ತೆಗೆದುಕೊಂಡು 20 ಕೋಟಿ ವ್ಯಾಕ್ಸಿನ್ಗಳನ್ನು ಕೊಟ್ಟಿದ್ದೇವೆ. ಇದು ಅಂಕಿಅಂಶಗಳು ಹೇಳುವಂಥದ್ದು. ಯಾವ ಅಪಪ್ರಚಾರದ ಮಧ್ಯೆಯೂ ನಾವು ಕೆಲಸವನ್ನು ನಿಲ್ಲಿಸಿಲ್ಲ, ಕೆಲಸ ಕಂಟಿನ್ಯೂ ಆಗಿ ನಡೀತಾ ಉಂಟು. ದೇಶದ ಜನರ ಜೀವದ ರಕ್ಷಣೆ ಬಗ್ಗೆ ಸ್ವತಃ ಮೋದಿ ಭಾವುಕರಾಗಿದ್ದಾರೆ. ಇಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದಿತ್ತು, ಬಂದಿದೆ. ನಾವು ಇನ್ನೂ ಕೂಡ ಹೆಚ್ಚು ಮಾಡಬಹುದಿತ್ತು. ನಾವು ಸಂಪೂರ್ಣವಾಗಿ ಇದನ್ನು ಎಫೆಕ್ಟಿವ್ ಆಗಿ ನಾವು ಅದನ್ನು ನಿಯಂತ್ರಿಸಿದೆ ಎಂಬ ನಾನು ಹೇಳಲಿಕ್ಕೆ ಇಚ್ಛೆ ಪಡುದಿಲ್ಲ. ಆದ್ರೂ ಬಾಕಿ ಸರ್ಕಾರ ಇದ್ರೆ ಈ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಅಯೋಮಯವಾಗುತ್ತಿತ್ತು. ಅದಕ್ಕಿಂತ 1000% ಬೆಟರ್ ಆಗಿ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಜನತೆ ಸಹಕರಿಸಬೇಕು, ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು. ಕೋವಿಡ್ ಎಂಬ ಮಹಾಮಾರಿಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇರುವುದು ನಮ್ಮಿಂದ, ಸರ್ಕಾರದಿಂದ ಅಥವಾ ವ್ಯಾಕ್ಸಿನ್ ಇಂದ ಅಲ್ಲ. ನಾವು ಸೋಷಿಯಲ್ ಡಿಸ್ಟೆನ್ಸ್ ಗಳನ್ನು, ಲಾಕ್ಡೌನ್ ಕಾನೂನುಗಳನ್ನು ಪಾಲಿಸಿದ್ರೆ ಮಾತ್ರ ಇದನ್ನು ನಿಲ್ಲಿಸಬಹುದು. ನಮ್ಮ ದೇಶವನ್ನು ಈ ಒಂದು ಕಷ್ಟದ ಪರಿಸ್ಥಿತಿಯ ಮೇಲೆ ಎತ್ತಬಹುದು ಅಂತ ಹೇಳಿ. ಥ್ಯಾಂಕ್ ಯು ಮಹೇಶ್ ಅವರೇ. ಹಾಗೆ ವಿನಯರಾಜ್ ಅವರೇ, ನನಗೆ ಸಮಯದ ಕೊರತೆ ಇದೆ. ಇಸ್ಮಾಯಿಲ್ ಅವರೇ, ಹಾಗೆ ಸಮಯದ ಕೊರತೆ ಇರುವುದರಿಂದ ನಿಮಗೆ ಇನ್ನಷ್ಟು ಚರ್ಚೆಯಲ್ಲಿ ಮುಂದುವರಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ರಾಜಕೀಯ ಜಂಜಾಟ ನಡೆದಿದೆ, ಆರೋಪ ಪ್ರತ್ಯಾರೋಪಗಳು ನಡೆದಿವೆ. ಇದರ ಜೊತೆಗೆ 3 ಪಕ್ಷಗಳ ಪ್ರತಿನಿಧಿಗಳು ಅವರವರ ಪಕ್ಷದ ಸಮರ್ಥನೆಗೆ ಇಳಿದಿದ್ದಾರೆ ಮತ್ತು ಸರಿ ತಪ್ಪುಗಳನ್ನು ವಿಶ್ಲೇಷಿಸಿದ್ದಾರೆ. ಉಳಿದದ್ದು ಏನಿದೆ ಅನ್ನೋದು ವೀಕ್ಷಕರಿಗೆ ಬಿಟ್ಟದ್ದು. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮಗೆ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ